ಈ ಒಂದು ಪ್ರತಿಭಟನಾ ಸಭೆಗೆ ಈಗಾಗಲೇ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಕುಮಾರಸ್ವಾಮಿ ಅವರು ಆಗಮಿಸಿದ್ದಾರೆ. ನಮ್ಮ ಉಪಮುಖ್ಯಮಂತ್ರಿಗಳಾದಂಥ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಆಗಮಿಸಿದ್ದಾರೆ. ಸಚಿವರಾದಂಥ ಡಿ ಕೆ ಶಿವಕುಮಾರ್ ಅವರು ಹಾಗೂ ನಮ್ಮ ಮತ್ತೊಬ್ಬರು ಸಚಿವರಾದಂಥ ಸಾರಾ ಮಹೇಶ್ ಅವರು, ಮತ್ತೊಬ್ಬರು ಸಚಿವರಾಗಿರ್ತಕ್ಕಂಥ ಪುಟ್ಟರಾಜ್ ಅವರು, ಶಾಸಕರಾಗಿರ್ತಕ್ಕಂಥ ಮುನಿರತ್ನರವರು, ಶಿವಲಿಂಗಯ್ಯನವರು, ಮಂಜು ಅವರು, ರಾಮಲಿಂಗಾರೆಡ್ಡಿರವರು, ಸೌಮ್ಯ ರೆಡ್ಡಿ ಅವರು, ಮತ್ತೆ ಸರೋವರ್ ನಾರಾಯಣ ಸ್ವಾಮಿ ಅವರು, ನಾರಾಯಣ ಸ್ವಾಮಿ ಅವರು, ಗೋಪಾಲಯ್ಯನವರು ಮತ್ತು ಲೋಕಸಭಾ ಸದಸ್ಯರು ಆಗಿರ್ತಕ್ಕಂಥ ಶಿವರಾಮೇಗೌಡರು ಹಾಗೂ ಎಲ್ಲ ಎರಡೂ ಪಕ್ಷದ ಕಾಂಗ್ರೆಸ್ ಮತ್ತು ಜೆಡಿಎಸ್ ಪಕ್ಷದ ಅನೇಕ ಮುಖಂಡರುಗಳು ಹಾಗೂ ಕಾರ್ಯಕರ್ತರು ಹಲವಾರು ಜನ ಎಲ್ಲ ಬಂದಿದ್ದಾರೆ. ಕರ್ನಾಟಕ ರಾಜ್ಯದಲ್ಲಿ ನಿನ್ನೆಯಿಂದ ಏನು ಬೆಳವಣಿಗೆ ಆಗ್ತಾ ಇದೆ ಇದು ತಾವೆಲ್ಲರೂ ಕೂಡ ಗಮನಿಸ್ತಾ ಇದ್ದೀರಾ. ಯಾವ ರೀತಿಯಾಗಿ ಇವತ್ತು ಕೇಂದ್ರ ಸರ್ಕಾರ ಪ್ರಜಾಪ್ರಭುತ್ವದ ಮೌಲ್ಯಗಳಿಗೆ ಧಿಕ್ಕರಿಸಿ ಇವತ್ತು ಕೇಂದ್ರದ ಸಂಸ್ಥೆಗಳನ್ನ ರಾಜಕೀಯ ಸ್ವಾರ್ಥಕ್ಕೋಸ್ಕರ, ಲಾಭಕ್ಕೋಸ್ಕರ ಅದನ್ನ ಚುನಾವಣೆಯ ರಂಗದಲ್ಲಿ ತಮ್ಮ ವಿರೋಧಿಗಳನ್ನ, ಯಾರು ವಿರೋಧ ಪಕ್ಷಗಳಿದ್ದಾರೆ ಅಂತವ್ರನ್ನ ಮಟ್ಟ ಹಾಕ್ತಕ್ಕಂಥದ್ದಕ್ಕೆ ಈ ರೀತಿಯಾದಂಥ ಷಡ್ಯಂತ್ರವನ್ನ ಮಾಡ್ತಾ ಇರ್ತಕ್ಕಂಥದ್ದು ಇವತ್ತು ಇಡೀ ಕರ್ನಾಟಕ ರಾಜ್ಯ ಗಮನಿಸ್ತಾ ಇದೆ. ಐಟಿ ಡಿಪಾರ್ಟ್ಮೆಂಟ್ ಏನಿದೆ ಇದು ಒಂದು ಬಹಳ ಮಹತ್ತರವಾದಂತ, ಮುಖ್ಯವಾದಂತ ದೇಶದ ಸಂಸ್ಥೆ. ಇದು ಯಾರ್ಯಾರು ಭ್ರಷ್ಟಾಚಾರ ಮಾಡ್ತಾರೆ ಮತ್ತು ಯಾರು ಕಪ್ಪು ಹಣವನ್ನ ಅಥವಾ ಟ್ಯಾಕ್ಸ್ ಅನ್ನ ಸರಿಯಾಗಿ ಕಟ್ಟೋದಿಲ್ಲ ಅಂತವ್ರ ಮೇಲೆ ಕ್ರಮ ತಗೊಳ್ತಕ್ಕಂಥದ್ದು ಐಟಿ ಇಲಾಖೆಯ ಮುಖ್ಯ ಜವಾಬ್ದಾರಿ. ಆದರೆ ಇವತ್ತು ದುರ್ದೈವ ಏನಾಗಿದೆ ಅಂತ ಹೇಳಿದ್ರೆ ಐಟಿ ಡಿಪಾರ್ಟ್ಮೆಂಟ್ ಇವತ್ತು ಸರ್ಕಾರಿ ಸಂಸ್ಥೆಯಾಗಿ ಆಗಿಲ್ಲ. ಈ ಐಟಿ ಡಿಪಾರ್ಟ್ಮೆಂಟ್ ಇವತ್ತು ಒಂದು ರಾಜಕೀಯ ಪಕ್ಷದ ಒಂದು ಡಿಪಾರ್ಟ್ಮೆಂಟ್ ತರ ಕೆಲಸ ಮಾಡ್ತಾ ಇದೆ. ಭಾರತೀಯ ಜನತಾ ಪಕ್ಷದ ಮುಂಚೂಣಿ ಘಟಕ ತರ ಕೆಲಸ ಮಾಡ್ತಾ ಇದೆ. ಇದು ಇವತ್ತು ಕನಸಿಗೋಸ್ಕರ ನಾವು ಇವತ್ತೆಲ್ಲ ಸೇರಿದ್ದೇವೆ. ಈ ಪ್ರತಿಭಟನೆ ನಾವೆಲ್ಲ ಮಾಡಕ್ ಬಂದಿದ್ದೇವೆ. ಇವತ್ತು ಐಟಿ ಅಧಿಕಾರಿಗಳು ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರ ತರ ಕೆಲಸ ಮಾಡಕ್ ಶುರು ಮಾಡಿದ್ರೆ ಪ್ರಧಾನಮಂತ್ರಿಯವರ ಅಮಿತ್ ಶಾ ಅವರ ಆದೇಶದ ಪ್ರಕಾರ ಅವರು ಯಾರು ಬಿಜೆಪಿ ವಿರುದ್ಧ ಇರ್ತಕ್ಕಂಥ ಮುಖಂಡಗಳಿದ್ದಾರೆ, ಬಿಜೆಪಿಗೆ ವಿರುದ್ಧವಾದಂತಹ ರಾಜಕೀಯ ಪಕ್ಷಗಳಿವೆ, ಅವರ ಮೇಲೆ ಈ ರೀತಿಯಾದಂತ ಒಂದು ದಾಳಿಯನ್ನ ಮಾಡ್ತಕ್ಕಂಥ, ಅವರನ್ನ ಭಯ ಸೃಷ್ಟಿ ಮಾಡತಕ್ಕಂಥ ಪ್ರಯತ್ನವನ್ನು ಮಾಡುವಂಥದ್ದು ಮತ್ತು ಚುನಾವಣೆ ಸಂದರ್ಭದಲ್ಲಿ ನಮ್ಮ ಪಕ್ಷದ ಕಾಂಗ್ರೆಸ್ ಇರ್ಬೋದು, ಜೆಡಿಎಸ್ ಇರ್ಬೋದು, ಕರ್ನಾಟಕದಲ್ಲಿ ಈ ಎರಡೂ ಪಕ್ಷಕ್ಕೆ ಮುಜುಗರ ಸೃಷ್ಟಿ ಮಾಡಬೇಕು, ಕೆಟ್ಟ ಹೆಸರು ತರಬೇಕು, ಅಭ್ಯರ್ಥಿಗಳಿಗೆ ಒಂದ್ ರೀತಿ ಬ್ಲಾಕ್ಮೇಲ್ ಮಾಡತಕ್ಕಂಥ ಪ್ರಯತ್ನ ಮಾಡುವಂತದ್ದು, ಪ್ರಜಾಪ್ರಭುತ್ವ ಕಗ್ಗೊಲೆ ಮಾಡತಕ್ಕಂಥ ಕೆಲಸ ಇವತ್ತು ಕೇಂದ್ರ ಸರ್ಕಾರ ಮಾಡ್ತಾ ಇದೆ. ಅದಕ್ಕೆ ನಾವೆಲ್ಲರೂ ಕೂಡ ಇವತ್ತಿಲ್ಲಿ ನಮಗೆ ಯಾವುದೇ ರೀತಿಯ ಭಯ ಭೀತಿ, ಗೆಲ್ಲೋದಕ್ಕೋಸ್ಕರ, ಸ್ವಾರ್ಥಕ್ಕೋಸ್ಕರ ಉಪಯೋಗ ಮಾಡತಕ್ಕಂಥ ಒಂದು ಕೆಲಸವನ್ನ ಏನು ಇವತ್ತು ನರೇಂದ್ರ ಮೋದಿ ಅವರು ಮಾಡ್ತಾ ಇದ್ದಾರೆ. ಇದು ಇವತ್ತಿನ ದಿವಸ ನಮ್ಮ ದೇಶವನ್ನ ಇವತ್ತು ಒಂದು ಆತಂಕ ಪರಿಸ್ಥಿತಿಗೆ ಹೋಗ್ತಕ್ಕಂಥ ಒಂದು ವ್ಯವಸ್ಥೆ ನಿರ್ಮಾಣ ಆಗ್ತಾ ಇದೆ. ಅದಕ್ಕೆ ನಾವಿಲ್ಲಿ ಸ್ಪಷ್ಟವಾಗಿ ಹೇಳ್ತಾ ಇದ್ದೀವಿ, ಐಟಿ ಇಲಾಖೆಯವರಿಗೆ ನೀವು ಕೂಡಲೇ ಈ ಇಂಥ ಎಲ್ಲ ಕ್ರಮಗಳನ್ನು ನಿಲ್ಲಿಸಬೇಕು. ಚುನಾವಣೆ ಸಂದರ್ಭದಲ್ಲಿ ನೀವು ಕಾಂಗ್ರೆಸ್ ಮತ್ತು ಜೆಡಿಎಸ್ನ ಮುಖಂಡಗಳನ್ನ, ಅವರ ಬೆಂಬಲಿಗರ ಮೇಲೆ ಈ ರೀತಿ ರೇಡ್ ಮಾಡ್ತಕ್ಕಂಥದ್ದು ನಿಲ್ಲಿಸಬೇಕು. ಇದನ್ನ ನೀವು ಒಂದು ರಾಜಕೀಯ ಪಕ್ಷದ ಸಂಸ್ಥೆಯಾಗಿ ಕೆಲಸ ಮಾಡ್ತಕ್ಕಂಥದ್ದನ್ನು ನಿಲ್ಲಿಸಬೇಕು ನೀವು. ಮತ್ತೆ ಏನಿವತ್ತಿನ ದಿವಸ ನಾವು ಹಲವಾರು ಈ ರಾಜ್ಯದಲ್ಲಿ ಭ್ರಷ್ಟಾಚಾರ ಮಾಡ್ತಕ್ಕಂಥ ಪ್ರಕರಣಗಳು ಬಿಜೆಪಿಯವರು ಮಾಡ್ತಾ ಇದ್ದಾರೆ. ಅದು ಯಾವುದೇ ಕ್ರಮವನ್ನು ನೀವು ಇವತ್ತವರೆಗೂ ಕೂಡ ತಗೊಂಡಿಲ್ಲ. ಆಡುವಾಗಲೇ ಆಪರೇಷನ್ ಕಮಲ ಮಾಡಿದ್ರು, ಆಪರೇಷನ್ ನೋಟಿಸ್ ಮಾಡಿದ್ರು. ಪ್ರತಿಯೊಬ್ಬ ಎಂಎಲ್ಎಗೆ 20 ಕೋಟಿ, 30 ಕೋಟಿ, 40 ಕೋಟಿ ಕೊಡ್ತಕ್ಕಂಥ ಪ್ರಕರಣಗಳಿದೆ. ನಾವು ಐಟಿ ಇಲಾಖೆ ಕಂಪ್ಲೇಂಟ್ ಕೊಟ್ಟು
ನೋಡಿ ಬಿಜೆಪಿ ತರ ಮಾಡ್ತಾ ಇದ್ದಾರೆ. ರೆಕಾರ್ಡಿಂಗ್ ಇದೆ. ನಮ್ಮ ಶಾಸಕರು ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಹೇಳಿಕೆ ಕೊಟ್ಟಿದ್ದಾರೆ. ನಮ್ಮ ಹತ್ರ ಬಂದಿದ್ರು, ದುಡ್ಡು ಕೊಡ್ತೀವಿ ಅಂತ ಹೇಳಿದ್ರು. ಅದ್ರ ನೀವು ಅದ್ರ ಬಗ್ಗೆ ಕ್ರಮ ತಗೊಂಡು ಎಲ್ಲಿಂದ ದುಡ್ಡು ಕೊಡ್ತೀವಿ ಕ್ರಮ ತಗೊಂಡು ನಾವು ಐಟಿ ಇಲಾಖೆ ಕಂಪ್ಲೇಂಟ್ ಕೊಟ್ರೆ ನೀವು ಅದ್ರ ಬಗ್ಗೆ ಇದುವರೆಗೂ ಏನು ಕೂಡ ಮಾಡಿಲ್ಲ. ಯಾಕೆ ನೀವು ಬಿಜೆಪಿಗೆ ರಕ್ಷಣೆ ಮಾಡೋದಕ್ಕೆ ಐಟಿ ಇಲಾಖೆ ಇದೆಯಾ, ಆದಾಯ ತೆರಿಗೆ ಇಲಾಖೆ ಇದೆಯಾ? ನಿಮ್ಮ ಉದ್ದೇಶ ಏನು? ಇಲ್ಲಿ ಒಬ್ಬ ಅಧಿಕಾರಿ ಯಾರಿದ್ದಾರೆ ಬಾಲಕೃಷ್ಣ ಅಂತ ಅವರು, ಬಹುಶಃ ಅವ್ರಿಗೆ ಏನು ಉದ್ದೇಶ ಇದೆ ನನಗೆ ಗೊತ್ತಿಲ್ಲ. ಯಡಿಯೂರಪ್ಪ ಅವ್ರ ಮೇಲೆ ಒಂದು ಕಂಪ್ಲೇಂಟ್ ಬಂದಾಗ, ಒಂದು ಡೈರಿ ಪ್ರಕರಣ ಬಂದಾಗ ಕಂಪ್ಲೇಂಟ್ ಬಂದಾಗ ಒಂದು ಡೈರಿ ವಿಚಾರ ಮಾಧ್ಯಮಗಳಲ್ಲಿ 24 ಗಂಟೆ ಒಳಗಡೆ ಇದೇ ಅಧಿಕಾರಿ ಪತ್ರಿಕಾಗೋಷ್ಠಿ ಮಾಡಿ ಯಡಿಯೂರಪ್ಪನವರ ಡೈರಿ ಅದು ನಕಲಿ ಡೈರಿ ಅಂತ ಕ್ಲಾರಿಫಿಕೇಶನ್ ಕೊಡ್ಬೇಕಂತ 24 ತಾಸಿನಲ್ಲಿ ಈ ಐಟಿ ಅಧಿಕಾರಿ ಮಾಡ್ತಾರೆ. ಎಷ್ಟು ಬೇಗ ಅವರನ್ನ ಡಿಪೆಂಡ್ ಮಾಡೋದಕ್ಕೆ ಈ ಅಧಿಕಾರಿ ಹೊರಗೆ ಬಂದು ಅಂದ್ರೆ ಸ್ಪಷ್ಟವಾಗಿ ಗೋಚರ ಆಗ್ತಾ ಇದೆ. ರಾಜ್ಯದ ಜನತೆಗೆ ನಾವು ತಿಳಿಸಿ ಬಯಸ್ತಾ ಇದ್ದೀವಿ, ಇವತ್ತು ಮೋದಿಯವರು ಯಾವುದನ್ನು ಕೂಡ ಬಿಡೋದಕ್ಕೆ ತಯಾರಾಗಿಲ್ಲ. ಐಟಿ, ಇಡಿ, ಸಿಬಿಐ ಯಾವುದೇ ಇರ್ಬೋದು, ಎಲ್ಲವೂ ಕೂಡ ರಾಜಕೀಯ ಲಾಭಕ್ಕೋಸ್ಕರ, ಸ್ವಾರ್ಥಕ್ಕೋಸ್ಕರ ಮಾಡ್ತಾ ಇರ್ತಕ್ಕಂಥದ್ದು. ಬಹುಶಃ ದೇಶದ ಇತಿಹಾಸದಲ್ಲಿ ಸ್ವತಂತ್ರ ಬಂದ ಮೇಲೆ ಈ ರೀತಿಯಾದಂತಹ ದುರುಪಯೋಗ ಪಡಿಸ್ಕೊಳ್ತಕ್ಕಂಥ ವ್ಯವಸ್ಥೆ ಯಾವತ್ತೂ ಕೂಡ ನಿರ್ಮಾಣ ಆಗಿಲ್ಲ. ಅದು ಮೋದಿಯ ಅವರ ಆಡಳಿತದಲ್ಲಿ ಆಗ್ತಾ ಇದೆ. ಇದು ನಾವು ಇದರ ವಿರುದ್ಧ ಹೋರಾಟ ಮಾಡ್ತಾ ಅನಿವಾರ್ಯ ಆಗಿದೆ. ಅದಕ್ಕೆ ನಾವೆಲ್ಲ ಕೂಡ ಬಂದಿದ್ದೇವೆ. ಅದಕ್ಕೆ ಇಷ್ಟೇ ನೀನು ಕಾಂಗ್ರೆಸ್ ಪಕ್ಷ ಮತ್ತು ಜೆಡಿಎಸ್ ನಾವಿಬ್ಬರು ಕೂಡ ಒಂದಾಗಿ ಹೋರಾಟವನ್ನು ಮಾಡ್ತೀವಿ. ಚುನಾವಣೆ ಆಯೋಗ ಕೂಡ ಕಂಪ್ಲೇಂಟ್ ಮಾಡ್ತೀವಿ. ಮತ್ತು ಏನಾದರೂ ಆ ಥರ ಅವರು ಕೂಡ ಇದನ್ನು ಗಮನಿಸಿಕೊಳ್ಳದೆ ಹೋದ್ರೆ ಕಾನೂನಿನ ಹೋರಾಟವನ್ನು ಮಾಡ್ತೀವಿ. ಐಟಿ ಇಲಾಖೆಯವರಿಗೆ ನಿಬಂಧನೆ ಮಾಡ್ತಕ್ಕಂಥ ಕೆಲಸ ಚುನಾವಣೆ ಆಯೋಗ ಮಾಡಬೇಕು. ನಾವು ಅವ್ರಿಗೆ ಪಿಟಿಷನ್ ಕೂಡ ಮಾಡ್ತೀವಿ, ಕಾನೂನಿನ ಹೋರಾಟವನ್ನು ಕೂಡ ಮಾಡ್ತೀವಿ. ಇಲ್ಲದೆ ಹೋದ್ರೆ ನಮ್ಮ ಹೋರಾಟ ಜನರಿಗೆ ತಗೊಂಡೋಗ್ತಕ್ಕಂಥದ್ದು ಅನಿವಾರ್ಯ ಆಗಿದೆ. ಅದಕ್ಕೋಸ್ಕರ ನಿಮ್ಮ ಹತ್ರ ಸೇರಿದಿರೋ ಈ ಸಂದರ್ಭದಲ್ಲಿ ಹೇಳಿ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಪ್ರತಿಭಟನೆಯಲ್ಲಿ ಭಾಗವಹಿಸಿರ್ತಕ್ಕಂಥ ನಮ್ಮೆಲ್ಲರ ಅಚ್ಚುಮೆಚ್ಚಿನ ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಕುಮಾರಸ್ವಾಮಿ ಅವರೇ, ಪ್ರದೇಶ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರಾಗಿರ್ತಕ್ಕಂಥ ಮಾನ್ಯ ದಿನೇಶ್ ಗುಂಡೂರಾವ್ರೆ, ಕಾಂಗ್ರೆಸ್ ಪಕ್ಷದ ಶಾಸಕಾಂಗ ಪಕ್ಷದ ನಾಯಕರು, ನಮ್ಮೆಲ್ಲರ ಅಚ್ಚುಮೆಚ್ಚಿನ ನಾಯಕರಾಗಿರ್ತಕ್ಕಂಥ ಮಾನ್ಯ ಸಿದ್ದರಾಮಯ್ಯನವರೇ, ಸಚಿವ ಸ್ನೇಹಿತರಾಗಿರ್ತಕ್ಕಂಥ ಮಾನ್ಯ ಡಿ.ಕೆ. ಶಿವಕುಮಾರ್ ಅವರೇ, ಪುಟ್ಟರಾಜು ಅವರೇ, ಸಂಸದರಾಗಿರ್ತಕ್ಕಂಥ ಮಾನ್ಯ ಶಿವರಾಮೇಗೌಡ್ರೆ, ಶಾಸಕ ಸ್ನೇಹಿತರಾಗಿರ್ತಕ್ಕಂಥ ಮಂಜು ಅವರೇ, ಶಿವಲಿಂಗೇಗೌಡರು, ನಿಸರ್ಗ ನಾರಾಯಣ ಸ್ವಾಮಿ ಅವರು, ಶರವಣ ಅವರು, ಸೋಮಶೇಖರ್ ಅವರು, ಸಚಿವರಾಗಿರ್ತಕ್ಕಂಥ ತಮ್ಮಣ್ಣ ಅವರು, ಎಸ್.ಟಿ. ಸೋಮಶೇಖರ್ ಅವರು ಮತ್ತು ಇಲ್ಲಿ ಉಪಸ್ಥಿತರಿರ್ತಕ್ಕಂಥ ಎಲ್ಲ ಪಕ್ಷದ ಮುಖಂಡರುಗಳೇ, ಜನತಾದಳ ಮತ್ತು ಕಾಂಗ್ರೆಸ್ಸಿನ ಎಲ್ಲ ಮುಖಂಡರುಗಳೇ, ಕಾರ್ಯಕರ್ತರೇ, ಮಾಧ್ಯಮದ ಸ್ನೇಹಿತರೆ, ಇವತ್ತು ರಾಜ್ಯದ ರಾಜಕೀಯದಲ್ಲಿ ಒಂದು ಚರಿತ್ರೆಯಲ್ಲಿ ಬರೀತಕ್ಕಂಥ ದಿವಸ. ಯಾವತ್ತೂ ಕೂಡ ಈ ರಾಜ್ಯದ ಮುಖ್ಯಮಂತ್ರಿ ಕೇಂದ್ರ ಸರ್ಕಾರದ ವಿರುದ್ಧ ಬೀದಿಗಿಳಿದು, ಮುಖ್ಯಮಂತ್ರಿ ಬೀದಿಗಿಳಿದು ಹೋರಾಟ ಮಾಡಿದಂಥದ್ದು ಬಹಳಷ್ಟು ಕಡಿಮೆ. ಕರ್ನಾಟಕದ ಇತಿಹಾಸದಲ್ಲಿ ಯಾವತ್ತೂ ಕೂಡ ಇಂಥ ಘಟನೆ ನಡೆದಿಲ್ಲ. ಈ ದೇಶದ ಒಕ್ಕೂಟದ ವ್ಯವಸ್ಥೆಯಲ್ಲಿ ಕೇಂದ್ರ ಮತ್ತು ರಾಜ್ಯ ಹೊಂದಿಕೊಂಡು ಆಡಳಿತವನ್ನ ಮಾಡಬೇಕಾಗ್ತದೆ. ಯಾವುದೇ ವಿಚಾರಗಳಿರಲಿ, ಯಾವುದೇ ಸಮಸ್ಯೆಗಳಿರಲಿ.
ಆದರೆ ದುರ್ದೈವ ಕಳೆದ 5 ವರ್ಷದಿಂದ ಏನು ಕೇಂದ್ರ ಸರ್ಕಾರದಲ್ಲಿ ಸನ್ಮಾನ್ಯ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿಗಳಾದ ಮೇಲೆ ಅನೇಕ ರಾಜ್ಯಗಳಲ್ಲಿ ಒಕ್ಕೂಟದ ವ್ಯವಸ್ಥೆಯನ್ನು ಹಾಳು ಮಾಡಿದ್ದಾರೆ. ಆ ರಾಜ್ಯದ ಸಮಸ್ಯೆಗಳಿಗೆ ಸ್ಪಂದಿಸದೆ ಅವರ ಮೇಲೆ ಆಪಾದನೆಗಳನ್ನು ಮಾಡಿದ್ದಾರೆ. ಆ ರಾಜ್ಯಗಳಿಗೆ ಸಹಕಾರ ಮಾಡದೆ ಆ ರಾಜ್ಯಗಳನ್ನ ದೂಷಣೆ ಮಾಡಿದ್ದಾರೆ. ಸ್ನೇಹಿತರೆ, ಚುನಾವಣೆಗಳು ಬರ್ತಾವೆ, ಚುನಾವಣೆಗಳು ಹೋಗ್ತಾವೆ. ವಿರೋಧ ಪಕ್ಷ ಇರುತ್ತೆ, ಆಡಳಿತ ಪಕ್ಷ ಇರುತ್ತೆ. ಒಂದು ಬಾರಿ ವಿರೋಧ ಪಕ್ಷದಲ್ಲಿರ್ತಾರೆ, ಒಂದು ಬಾರಿ ಆಡಳಿತಕ್ಕೆ ಬರ್ತಾರೆ. ಆದರೆ ಪ್ರಜಾಪ್ರಭುತ್ವದ ವ್ಯವಸ್ಥೆ ಮಾತ್ರ ಈ ದೇಶದಲ್ಲಿ ಉಳ್ಕೊಂಡೇ ಬಂದಿದೆ. 72 ವರ್ಷ ಈ ದೇಶದಲ್ಲಿ ಪ್ರಜಾಪ್ರಭುತ್ವ ಬಹಳ ಅಚ್ಚುಕಟ್ಟಾಗಿ ನಡ್ಕೊಂಡು ಬಂದಿದೆ. ಒಕ್ಕೂಟ ವ್ಯವಸ್ಥೆ ಬಹಳ ಅಚ್ಚುಕಟ್ಟಾಗಿ ನಡ್ಕೊಂಡು ಬಂದಿದೆ. ಆದರೆ ಇತ್ತೀಚೆಗೆ ಕೇಂದ್ರ ಸರ್ಕಾರ ಸನ್ಮಾನ್ಯ ನರೇಂದ್ರ ಮೋದಿ ಅವರು ಕೇಂದ್ರದ ಸಂಸ್ಥೆಗಳಾಗಿರ್ತಕ್ಕಂಥ ಐಟಿ ಡಿಪಾರ್ಟ್ಮೆಂಟ್ ಅನ್ನ, ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಅನ್ನ, ಸಿಬಿಐ ಅನ್ನ, ಈ ಸಂಸ್ಥೆಗಳನ್ನ ರಾಜಕೀಯಕ್ಕಾಗಿ, ದುರುದ್ದೇಶಕ್ಕಾಗಿ ಉಪಯೋಗ ಮಾಡಿದ್ದಾರೆ. ಅನೇಕ ರಾಜ್ಯಗಳಲ್ಲಿ ವಿರೋಧ ಪಕ್ಷದ ನಾಯಕರುಗಳ ಮೇಲೆ ದಾಳಿ ಮಾಡಿದ್ದಾರೆ. ಅವರಿಗೆ ಸಹಕಾರ ಮಾಡತಕ್ಕಂಥವ್ರ ಮೇಲೆ ದಾಳಿ ಮಾಡಿದ್ದಾರೆ. ಆ ದಾಳಿಗೆ ನಾವು ಬೇಡ ಅಂತ ಹೇಳೋದಿಲ್ಲ. ಆದರೆ ಕಾನೂನಿನ ಚೌಕಟ್ಟಿನಲ್ಲಿ ಯಾರು ಇನ್ಕಮ್ ಟ್ಯಾಕ್ಸ್ ಎವೇಡ್ ಮಾಡಿದ್ದಾರೆ, ಕಾನೂನಿನ ಚೌಕಟ್ಟಿನಲ್ಲಿ ಯಾರು ನಡ್ಕೊಂಡಿಲ್ಲ, ನೀವು ಅವ್ರ ಮೇಲೆ ದಾಳಿ ಮಾಡಿದ್ರೆ ನಮಗೆ ತಕರಾರಿಲ್ಲ. ಆದರೆ ರಾಜಕೀಯ ಕಾರಣಕ್ಕಾಗಿ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ, ಆ ಚುನಾವಣೆಯ ಸಂದರ್ಭದಲ್ಲಿ ನೀವೇನ್ ಮಾಡಿದ್ರಿ ಅಂತ ಹೇಳಿದ್ರೆ, ಯಾರ್ಯಾರು ವಿರೋಧ ಪಕ್ಷದಲ್ಲಿದ್ದಾರೆ, ಭಾರತೀಯ ಜನತಾ ಪಾರ್ಟಿಯನ್ನು ಹೊರತುಪಡಿಸಿ ಕಾಂಗ್ರೆಸ್ಗೆ, ಜನತಾದಳಕ್ಕೆ, ಬೇರೊಂದು ಪಕ್ಷಕ್ಕೆ ಯಾರಿದ್ದಾರೆ ಆ ಮುಖಂಡರುಗಳ ಮೇಲೆ ಐಟಿ ದಾಳಿಯನ್ನ ಮಾಡಿದ್ರಿ. ಇವತ್ತು ಅದೇ ಕೆಲಸವನ್ನ ಮಾಡೋದಕ್ಕೆ ಹೊರಟಿದ್ದೀರಿ. ಯಾವ ಮಾಹಿತಿ ನಿಮಗೆ ಇದೆ? ಯಾರು ಟ್ಯಾಕ್ಸ್ ಎವೇಷನ್ ಮಾಡಿದ್ದಾರೆ, ಯಾರು ಬ್ಲಾಕ್ ಮನಿಯನ್ನು ಮಡಗಿದ್ದಾರೆ, ಇಂತಹ ವ್ಯಕ್ತಿಗಳನ್ನ ನೀವು ಗುರುತಿಸದೆ ಮಾನ್ಯ ಅಧ್ಯಕ್ಷರು ಹೇಳಿದಾಗೆ ನಾವು ನಿಮಗೆ ಕಂಪ್ಲೇಂಟ್ ಕೊಟ್ಟು, ಪ್ರದೇಶ ಕಾಂಗ್ರೆಸ್ ಸಮಿತಿ ಕಂಪ್ಲೇಂಟ್ ಕೊಡ್ತು, ನಿಮಗೆ ಶಾಸಕರನ್ನ ಖರೀದಿ ಮಾಡ್ತಾ ಇದ್ದಾರೆ. ಬೀದಿಯಲ್ಲಿ ಹೇಳ್ತಾ ಇದ್ದಾರೆ 20 ಕೋಟಿ, 30 ಕೋಟಿ, 50 ಕೋಟಿ ಅಂತೇಳಿ ಶಾಸಕರನ್ನ ಮಾರಾಟಕ್ಕಿಟ್ಟಿದ್ದಾರೆ. ಅವ್ರ ಮೇಲೆ ನೀವು ವಿಚಾರಣೆ ಮಾಡಿ ಅಂತ ಹೇಳುದು, ಆದ್ರೆ ನೀವು ಮಾಡಲಿಲ್ಲ. ಇವತ್ತು ಏಕಾಏಕಿ ನಮ್ಮ ಮುಖಂಡರುಗಳ ಮೇಲೆ, ನಮ್ಮನ್ನ ಬೆಂಬಲಿಸ್ತಕ್ಕಂಥ ಮುಖಂಡರುಗಳ ಮೇಲೆ ಇವತ್ತು ನೀವು ಐಟಿ ಮಾಡ್ತಿರಲ್ಲ, ಯಾವ ಕಾರಣಕ್ಕೆ ಮಾಡ್ತಾ ಇದ್ದೀರಿ? ಇದು ರಾಜಕೀಯ ಕಾರಣ ಬಿಟ್ಟರೆ ಬೇರೆ ಯಾವುದೂ ಇಲ್ಲ ಅನ್ನೋದನ್ನ ಸ್ಪಷ್ಟವಾಗಿ ನಮಗೆ ತೋರಿಸುತ್ತೆ. ಸ್ನೇಹಿತರೆ, ಕಾಂಗ್ರೆಸ್ನವರಾಗ್ಲಿ, ಜನತಾ ದಳದವರಾಗ್ಲಿ, ಬೇರೆ ಯಾವುದೇ ಪಕ್ಷದವರು ನಾವು ಸುಮ್ಮನೆ ಕೂರ್ತೀವಿ ಅಂತೇಳಿ ನೀವೇನಾದ್ರೂ ಭಾವಿಸಿದ್ರೆ ನಿಮ್ಮ ತಪ್ಪು ಕಲ್ಪನೆ. ಅಧ್ಯಕ್ಷ ಹೇಳಿದ್ರು, ನಾವು ಎಲೆಕ್ಷನ್ ಕಮಿಷನ್ಗೆ ಕಂಪ್ಲೇಂಟ್ ಮಾಡ್ತೇವೆ, ನಾವು ಕೋರ್ಟ್ ನ್ಯಾಯಾಲಯದ ಮೂಲಕ ನಾವು ನ್ಯಾಯ ಕೇಳ್ತೇವೆ, ಇಲ್ಲಿಗೆ ನಾವು ಬಿಡ್ತೇವೆ ಅಂತಕ್ಕಂಥದ್ದನ್ನ ನೀವು ಊಹೆ ಮಾಡಬಾರ್ದು. ನಾವು ಜನರ ಮುಂದೆ ಹೋಗ್ತೇವೆ, ಜನರಿಗೆ ಹೇಳ್ತೇವೆ, ನೋಡಿ ಈ ರೀತಿ ದುರುಪಯೋಗ ಮಾಡಿಕೊಳ್ತಾ ಇದ್ದಾರೆ, ಅಧಿಕಾರ ದುರುಪಯೋಗ ಮಾಡಿಕೊಳ್ತಾ ಇದ್ದಾರೆ, ಅವರಿಗೆ ಬೆಂಬಲ ಮಾಡಬೇಡಿ ನೀವು ಅಂತೇಳಿ ಜನಗಳ ಮುಂದೆ ಹೋಗ್ತೇವೆ. ನಾವು ಚುನಾವಣೆ 2019 ಈ ಚುನಾವಣೆ ಈ ದೇಶದ ಭವಿಷ್ಯವನ್ನು ನಿರ್ಮಾಣ ಮಾಡತಕ್ಕಂಥ ಚುನಾವಣೆ ಇದು. ನೀವು ಅನ್ಕೊಂಡಿರ್ಬೋದು ಮತ್ತೆ ನಾವು ಅಧಿಕಾರಕ್ಕೆ ಬರ್ತೇವೆ ಅಂತೇಳಿ ನರೇಂದ್ರ ಮೋದಿ ಅವರು ಕನಸು ಕಂಡಿರ್ಬೋದು. ಆದ್ರೆ ಈ ದೇಶದ ಜನ ಯಾವ ರೀತಿ ಪ್ರತಿಕ್ರಿಯೆ ಮಾಡ್ತಾರೆ ಅಂತೇಳಿ ಚುನಾವಣೆ ಮೇ 23ನೇ ತಾರೀಕು ಫಲಿತಾಂಶ ಹೊರಗಡೆ ಬಂದಾಗ ನಮ್ಗೆ ಗೊತ್ತಾಗ್ತದೆ. ಅದಕ್ಕಾಗಿ ನಾನು ಇವತ್ತು ಹೇಳೋದಿಷ್ಟೇ, ಈ ದಾಳಿ ರಾಜಕೀಯ ಪ್ರೇರಿತವಾಗಿ ಮಾಡಿರ್ತಕ್ಕಂಥ ದಾಳಿ.
ಇಂತಹ ದಾಳಿಗಳನ್ನ ತಕ್ಷಣ ನೀವು ನಿಲ್ಲಿಸಬೇಕು. ನೀವು ದಾಳಿ ಮಾಡಿ ಯಾರಿಗೆ ಮಾಡಿ, ಯಾರು ಕಾನೂನಿಗೆ ವಿರುದ್ಧ ಕೆಲಸ ಮಾಡ್ತಾರೆ ಮಾಡಿ, ಅವ್ರನ್ನ ನಾವು ಏನು ಹೇಳೋದಿಲ್ಲ ನೀವು. ಆದ್ರೆ ರಾಜಕೀಯ ಪ್ರೇರಿತವಾಗಿ ಮಾಡಿದ್ದೆ ಆದ್ರೆ ಅದಕ್ಕೆ ನೀವು ಅನುಭವಿಸಬೇಕಾಗ್ತದೆ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಹೇಳಿ. ಇದು ಐಟಿಯ ವಿರುದ್ಧ ದೋಸ್ತಿಗಳ ದಂಗಲ್. ಐಟಿ ವಿರುದ್ಧ ದೋಸ್ತಿ ಕಾರ್ಯಕರ್ತರು ಧಿಕ್ಕಾರವನ್ನ ಕೂಗ್ತಾ ಇದ್ದಾರೆ. ಮತ್ತೊಂದು ಕಡೆ ಕಾಂಗ್ರೆಸ್ ಮತ್ತು ಜೆಡಿಎಸ್ನ ನಾಯಕರು ಐಟಿ ಮತ್ತು ಕೇಂದ್ರ ಸರ್ಕಾರದ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ದಿನೇಶ್ ಗುಂಡೂರಾವ್ ಈಗ ತಾನೇ ಮಾತಾಡಿದ್ರು. ಅದಾದ ನಂತರ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಕೂಡ ಮಾತಾಡಿದ್ರು. ಮಾತಾಡುವಂತಹ ಸಂದರ್ಭದಲ್ಲಿ ಹೇಳಿದ್ದು ಒಂದೇ, ಕಾಂಗ್ರೆಸ್ ಮತ್ತು ಜೆಡಿಎಸ್ ನಾಯಕರನ್ನ ಬೆಂಬಲಿಗರನ್ನ ಟಾರ್ಗೆಟ್ ಮಾಡಲಾಗ್ತಾ ಇದೆ. ಯಾಕೆ ಬಿಜೆಪಿ ಅವರ ಬಳಿ ಹಣ ಇಲ್ವಾ, ಅವರ ಮೇಲೆ ಯಾಕೆ ರೇಡ್ ಬಿದ್ದಿಲ್ಲ ಅನ್ನುವಂತಹ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ ಡಾಕ್ಟರ್ ಜಿ ಪರಮೇಶ್ವರ್ ಮತ್ತು ದಿನೇಶ್ ಗುಂಡೂರಾವ್ ಸೇರಿದಂತೆ ಅಲ್ಲಿರುವಂತಹ ಎಲ್ಲ ನಾಯಕರು. ಅಧಿಕಾರದ ದುರುಪಯೋಗ ಆಗ್ತಾ ಇದೆ ಕೇಂದ್ರ ಸರ್ಕಾರದಿಂದ. ಭಾರತೀಯ ಜನತಾ ಪಕ್ಷದವರು ಈ ಸಂಸ್ಥೆಯನ್ನು ನಿರಂತರವಾಗಿ ಅಧಿಕಾರಕ್ಕೆ ಮೇಲೆ ದುರುಪಯೋಗವನ್ನು ಮಾಡಿಕೊಳ್ತಾ ಇದ್ದಾರೆ. ವಿರೋಧ ಪಕ್ಷದವರ ಮೇಲೆ ರಾಜಕೀಯ ಸೇಡನ್ನು ತೀರಿಸಿಕೊಳ್ಳತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಆದರೆ ಅಧಿಕಾರದಲ್ಲಿರ್ತಕ್ಕಂಥ ಭಾರತೀಯ ಜನತಾ ಪಕ್ಷದವರು ಈ ಸಂಸ್ಥೆಯನ್ನ ನಿರಂತರವಾಗಿ ಅವರ ಅಧಿಕಾರದ ಮೇಲೆ ದುರುಪಯೋಗವನ್ನ ಮಾಡ್ಕೊಳ್ತಾ ಇದ್ದಾರೆ. ವಿರೋಧ ಪಕ್ಷದವರ ಮೇಲೆ ರಾಜಕೀಯ ಸೇಡನ್ನ ತೀರಿಸಿಕೊಳ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ವಿರೋಧವನ್ನ ದಮನ ಮಾಡತಕ್ಕಂಥ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಇದು ಪ್ರಜಾಪ್ರಭುತ್ವಕ್ಕೆ ಮತ್ತು ಸಂವಿಧಾನಕ್ಕೆ ವಿರುದ್ಧವಾದಂತಹ ನಡವಳಿಕೆ ಅಂತಕ್ಕಂಥದನ್ನ ಅವರಿಗೆ ತಿಳಿಸಲಿಕ್ಕೆ ಬಯಸ್ತಾ ಇದ್ದೇನೆ. ನಮ್ಮ ಹತ್ರನೂ ಎಸಿಬಿ, ನಾವು ಕೂಡ ಯಾವುದೇ ಅಧಿಕಾರಿ ಮೇಲೆ ದಾಳಿ ಮಾಡಬಹುದು. ಅಕ್ರಮ ಕೇಂದ್ರ ಸರ್ಕಾರದ ನೌಕರರು ಮಾಡಿರಲಿ,
ರಾಜ್ಯ ಸರ್ಕಾರದ ನೌಕರರು ಮಾಡಿರಲಿ, ಅವ್ರ ಮೇಲೆ ದಾಳಿ ಮಾಡಲಿಕ್ಕೆ ನಮ್ಗೆ ಅಧಿಕಾರ ಇದೆ. ಆದ್ರೆ ನಾವು ಅಧಿಕಾರವನ್ನು ದುರುಪಯೋಗ ಮಾಡ್ಕೊಳ್ತಕ್ಕಂಥ ಕೆಲಸವನ್ನ ಮಾಡಲ್ಲ, ಮಾಡ್ಕೋಬಾರದು. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ವಿರೋಧ ಪಕ್ಷದವರಿಗೂ ಕೂಡ ಗೌರವವನ್ನು ಕೊಡ್ತಕ್ಕಂಥದ್ದನ್ನು ಕಲ್ತ್ಕೋಬೇಕಾಗ್ತದೆ. ನರೇಂದ್ರ ಮೋದಿ ಅವರಿಗೆ ಪ್ರಜಾಪ್ರಭುತ್ವದಲ್ಲಿ, ಸಂವಿಧಾನದಲ್ಲಿ ನಂಬಿಕೆ ಇಲ್ಲ. ಇವರ ಪಕ್ಷದ ಅನೇಕ ಜನರ ಮೇಲೆ ಆಪಾದನೆಗಳಿದ್ದಾವೆ. ಇವ್ರ ಪಕ್ಷದಲ್ಲಿ ಅನೇಕ ಜನ ಕಪ್ಪು ಹಣ ಸಂಪಾದನೆ ಮಾಡಿರ್ತಕ್ಕಂಥ ನಾಯಕರಿದ್ದಾರೆ. ಎಲ್ಲಿಯಾದರೂ ಒಂದು ಕಡೆ ಭಾರತೀಯ ಜನತಾ ಪಕ್ಷದ ನಾಯಕರ ಮೇಲೆ ದಾಳಿ ಮಾಡಿರ್ತಕ್ಕಂಥ ನಿದರ್ಶನ ಇಲ್ಲ. ನಾನು ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ನೋಡಿದೆ, ಅನೇಕ ಕಡೆಗಳಲ್ಲಿ ಆದಾಯ ತೆರಿಗೆಯವರು ನಮ್ಮ ಮುಖಂಡಗಳ ಮೇಲೆ ದಾಳಿಗಳನ್ನ ಮಾಡಿದ್ದಾರೆ. ಅವರು ಆಯ್ಕೆ ಮಾಡ್ಕೊಂಡಿರ್ತಕ್ಕಂಥ ಸಮಯ ಚುನಾವಣಾ ಸಂದರ್ಭ. ಕಾಂಗ್ರೆಸ್ ಪಕ್ಷ ಈ ದೇಶದಲ್ಲಿ 72 ವರ್ಷಗಳ ಸ್ವತಂತ್ರ ಭಾರತದಲ್ಲಿ 55-56 ವರ್ಷಗಳ ಕಾಲ ಅಧಿಕಾರವನ್ನು ಮಾಡಿದೆ. ಆದರೆ ಎಲ್ಲೂ ಕೂಡ ಚುನಾವಣಾ ಸಂದರ್ಭದಲ್ಲಿ ರಾಜಕೀಯ ವಿರೋಧಿಗಳ ಮನೆಗಳ ಮೇಲೆ ದಾಳಿ ಮಾಡಿರ್ತಕ್ಕಂಥ ಒಂದೇ ಒಂದು ನಿದರ್ಶನ ಇಲ್ಲ ಅಂತಕ್ಕಂಥದನ್ನ ನರೇಂದ್ರ ಮೋದಿ ಅವರಿಗೆ ತಿಳಿಸಲಿಕ್ಕೆ ಬಯಸ್ತಾ ಇದ್ದೇನೆ. ಎಷ್ಟು ಜನರ ಮೇಲೆ ದಾಳಿ. ಒಬ್ಬ ನಮ್ಮ ಡಿ.ಕೆ. ಶಿವಕುಮಾರ್ ಇವತ್ತು ಕೂಡ ಮಾನಸಿಕವಾಗಿ ಖಿನ್ನರಾಗಿದ್ದಾರೆ. ಅವ್ರ ಮೇಲೆ ದಾಳಿ, MTB ನಾಗರಾಜ್ ಮೇಲೆ ದಾಳಿ, ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಲೆ ದಾಳಿ, ರಮೇಶ್ ಜಾರಕಿಹೊಳಿ ಮೇಲೆ ದಾಳಿ, ಬೈರ್ತಿ ಸುರೇಶ್ ಮೇಲೆ ದಾಳಿ, ಶಿವಣ್ಣ ಅವ್ರ ಮೇಲೆ ದಾಳಿ, ಎಷ್ಟು ಜನ ಮೇಲೆ ದಾಳಿ. ನಾನು ಕಳೆದ ಚುನಾವಣೆಯಲ್ಲಿ ನಿಂತಿದ್ದಾಗ ನನ್ನ ಪರವಾಗಿ ಕೆಲಸ ಮಾಡ್ತಕ್ಕಂಥ ಎಲ್ರಿಗೂ ಕೂಡ ಬಾದಾಮಿನಲ್ಲಿ ಎಲ್ಲೆಲ್ಲಿ ಹೋಟ್ಲುಗಳು ಎಲ್ಲಾ ಹೋಟ್ಲುಗಳ ರೂಮ್ಗಳನ್ನು ಕೂಡ ದಾಳಿ ಮಾಡೋದು. ನಿಮ್ಗೆ ನಾಚಿಕೆ ಆಗಲ್ವಾ? ನಾನು ಸೂಚ್ಯವಾಗಿ IT ಅಧಿಕಾರಿಗಳಿಗೆ ತಿಳಿಸಲಿಕ್ಕೆ ಬಯಸ್ತೇನೆ. ಭಾರತೀಯ ಜನತಾ ಪಕ್ಷ ಶಾಶ್ವತವಾಗಿ ಊಟ ಉಟ್ಕೊಂಡಿರೋದಿಲ್ಲ ಅಲ್ಲಿ ಕೇಂದ್ರದಲ್ಲಿ. ನೀವು ದಾಳಿ ಮಾಡಿ, ಬೇರೆ ಸಮಯದಲ್ಲಿ ಮಾಡಿ, ಚುನಾವಣೆ ಇಲ್ಲೇ ಸಮಯದಲ್ಲಿ ಮಾಡಿ. ಸರ್ ಮುಂದೆ ಡೌನ್ ಮಾಡ್ಕೊಳ್ಳಿ ಸರ್ ಕ್ಯಾಮ್ರಾಗೆ. ಯಾಕೆ ಚುನಾವಣಾ ಸಂದರ್ಭದಲ್ಲಿ ಯಾಕೆ ಮಾಡ್ತಾ ಇದ್ದೀವಿ? ಮತ್ತೆ JDS ಕಾಂಗ್ರೆಸ್ ನಾಯಕರನ್ನೇ ಹಾಕಿ ನೀವು ಆಯ್ಕೆ ಮಾಡ್ತೀರಿ. ನರೇಂದ್ರ ಮೋದಿ ಅವರಿಗೆ ನಮ್ಮ ಸ್ನೇಹಿತರು ಯಾರು ಹೇಳಿದ್ರಲ್ಲ, ಈ ಬಾರಿ ಸೋಲಿನ ಭಯ ಆಗಿದೆ. ಸೋಲಿನ ಭಯದಿಂದ ಇಡೀ ದೇಶದಲ್ಲಿ ಈ ರೀತಿ ID ರೈಡ್ಗಳನ್ನು ಮಾಡಿ ಭಯದ ವಾತಾವರಣವನ್ನು ನಿರ್ಮಾಣ ಮಾಡಬೇಕು. ನಮ್ಮ ಮುಖಂಡಗಳು, ಕಾರ್ಯಕರ್ತರು ಪ್ರಚಾರಕ್ಕೆ ಹೋಗಬಾರದು, ನಮ್ಮ ಅಭ್ಯರ್ಥಿಗಳು ಹೋಗಬಾರದು. ಈ ಹೆದರಿಕೆಯನ್ನು ಉಂಟು ಮಾಡಲಿಕ್ಕೋಸ್ಕರವಾಗಿ ಈ IT ಡಿಪಾರ್ಟ್ಮೆಂಟ್ನವರು ಕೇಂದ್ರದ ಮಾತಿನಂತೆ ಇಲ್ಲಿ ನರ್ತನವನ್ನ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ. ಬಿಜೆಪಿ, ನಾನು ಹೇಳ್ತೇನೆ, 2019 ಚುನಾವಣೆಯಲ್ಲಿ 100% ಬಿಜೆಪಿ ಸೋಲ್ತದೆ.
ಬಿಜೆಪಿಯೇತರ ಸರ್ಕಾರ ಬಂದೇ ಬರ್ತದೆ. ಆಗ ನಾವು ನರ್ತನ ಮಾಡಿಸ್ಬೇಕಾಗ್ತದೆ. ಇವರಿಗೆ ಅಧಿಕಾರಿಗಳು ಅರ್ಥ ಮಾಡ್ಕೋಬೇಕು. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಒಂದು ಪಕ್ಷ ಅಧಿಕಾರದಲ್ಲಿರ್ತದೆ, ಇನ್ನೊಂದು ಪಕ್ಷ ಅಧಿಕಾರಕ್ಕೆ ಬರ್ತದೆ. ಆದರೆ ಸಂವಿಧಾನ ಮತ್ತು ಕಾನೂನನ್ನ ಗಾಳಿ ಕೂರಬಾರದು. ಇವತ್ತು ಭಾರತೀಯ ಜನತಾ ಪಕ್ಷ ಈ ಐಟಿ ರೈಡ್ ಮಾಡಿಸ್ತಾ ಇದ್ದಾರಲ್ಲ, ಅವ್ರ ಹಿಂದ್ಗಡೆ ಅವರೇ ಇರೋದು. ನರೇಂದ್ರ ಮೋದಿ ಅವರು ಹೇಳ್ದೇನೆ, ಅರುಣ್ ಜೈಟ್ಲಿ ಹೇಳ್ದೇನೆ, ಇಂಥ ರೈಡ್ಗಳನ್ನ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ಅಮಿತ್ ಶಾ, ಅರುಣ್ ಜೈಟ್ಲಿ ಫೈನಾನ್ಸ್ ಮಿನಿಸ್ಟರ್, ಇದರ ಹಿಂದ್ಗಡೆ ನೇರವಾಗಿ ನರೇಂದ್ರ ಮೋದಿ ಅವರಿದ್ದಾರೆ. ಅಮಿತ್ ಶಾ ಚಮಚ. ಸಂಜಯ್ ಡೌನ್ ಮಾಡಿ ಸರ್. ನಾನು ನರೇಂದ್ರ ಮೋದಿ ಅವ್ರಿಗೆ ಹೇಳ್ತೇನೆ, ನರೇಂದ್ರ ಮೋದಿ ಅವರೇ, ಇದು ನಿಮಗೆ ಅಧಿಕಾರ ಶಾಶ್ವತ ಅಲ್ಲ. ಇದೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಮುಕ್ತವಾದಂತಹ ವಾತಾವರಣ ಇರಬೇಕು. ಚುನಾವಣೆಯಲ್ಲಿ ಗೆಲ್ಲದು ಸೋಲದು ಇದ್ದೇ ಇರ್ತದೆ. ಸೋಲ್ತೀವಿ ಅಂತಕ್ಕಂಥ ಭಯದಿಂದ ವಿರೋಧ ಪಕ್ಷದವರನ್ನ ದಮನ ಮಾಡ್ತೀವಿ ಐಟಿ ಮೂಲಕ, ಬೇರೆ ಸಂಸ್ಥೆಗಳ ಮೂಲಕ ಅಂತ ನೀವೇನಾದ್ರು ಭ್ರಮೆನಲ್ಲಿದ್ರೆ ನಿಮ್ಮಂತ ಮೂರ್ಖರು ಬೇರೆ ಯಾರು ಇಲ್ಲ ಅಂತಕ್ಕಂಥದನ್ನ ತಿಳಿಸ್ಲಿಕ್ಕೆ ಬಯಸ್ತೇನೆ. ಈಗಾಗಲೇ ನಮ್ಮ ಅಧ್ಯಕ್ಷರು ಮಾತನಾಡಿದ್ರು ಅಂತ ಕೇಳಿದೆ. ಇಲ್ಲಿ ಆಪರೇಷನ್ ಕಮಲ ಪ್ರಾರಂಭ ಆಗಿತ್ತು. 25-30 ಕೋಟಿ ಒಬ್ಬ MLAಗೆ ಆಫರ್ ಮಾಡಿದ್ರು. ಎಲ್ಲಿಂದ ಬಂತು ನರೇಂದ್ರ ಮೋದಿ ಅವರು 25-30 ಕೋಟಿ ಯಡಿಯೂರಪ್ಪನವರಿಗೆ? ಎಲ್ಲಿಂದ ಬಂತು? ಈ ಬಗ್ಗೆ ಫಿರ್ಯಾದು ಕೊಟ್ಟಿದ್ದಾರೆ ನಿಮಗೆ. ಕೂಡಲೇ ಅವ್ರ ಮನೆ ರೈಡ್ ಮಾಡಿದ್ರ ನೀವು? ಆ ದುಡ್ಡು ಎಲ್ಲಿಂದ ಬಂತು ಅಂತ ಹೇಳಿ ನೀವು ಪರಿಶೀಲನೆ ಮಾಡಿದ್ರ? ನೀವು ಇವತ್ತು ಕೇಂದ್ರ ಸರ್ಕಾರದ ಕೈಗೊಂಬೆಯಂತೆ ವರ್ತಿಸಿದ್ರೆ ತಕ್ಕ ಪ್ರಾಯಶ್ಚಿತ್ತವನ್ನ ಅನುಭವಿಸಬೇಕಾಗ್ತದೆ ಅಂತಕ್ಕಂಥ ಮಾತನ್ನ ಹೇಳಲಿಕ್ಕೆ ಬಯಸ್ತಾ ಇದೆ. ಒಬ್ಬರೇ ಒಬ್ರು ಭಾರತೀಯ ಜನತಾ ಪಕ್ಷದವರಿಗೆ ಇವತ್ತಿನವರಿಗೆ ರೈಡ್ ಮಾಡಿಲ್ಲ. ಏನು ಅವರೆಲ್ಲ ಸತ್ಯ ಅಧಿಷ್ಠಿತರ ಮೊಮ್ಮಕ್ಕಳ? ಕೋಟಿಗಟ್ಟಲೆ ಹೊಡೆದು ಲೂಟಿ ಹೊಡೆದು ಜೈಲ್ಗೆ ಹೋದವರಿದ್ದಾರೆ. ಜೈಲ್ಗೆ ಹೋದವರಿದ್ದಾರೆ ಕರ್ನಾಟಕದಲ್ಲಿ. ಅವ್ರ ಮನೆ ಮೇಲೆ ಯಾವತ್ತಾರು ದಾಳಿ ಮಾಡಿದ್ದೀರಾ? ನಿಮ್ ಕಣ್ಣಿಗೆ ಬೀಳೋದು ಜೆಡಿಎಸ್ ಮುಖಂಡರುಗಳೇನ? ಇವತ್ತು ಸಾಂಕೇತಿಕವಾಗಿ ಧರಣ ಮಾಡಿದ್ದೀವಿ. ಇದನ್ನ ನಿಲ್ಲಿಸದೆ ಹೋದ್ರೆ ಸರ್ಕಾರದ ವಿರುದ್ಧ, ಆದಾಯ ತೆರಿಗೆ ಇಲಾಖೆ ವಿರುದ್ಧ ಅನಿವಾರ್ಯವಾಗಿ ಮಾಡಬೇಕಾಗ್ತದೆ ಅಂತಕ್ಕಂಥ ಮಾತನ್ನು ಅವರಿಗೆ ತಿಳಿಸಿದ್ದಾರೆ. ದಯಮಾಡಿ ಇದನ್ನೆಲ್ಲ ಮಾಡಬೇಕು. ಯಾರೇ ಸರ್ಕಾರಿ ಸಂಸ್ಥೆಯಲ್ಲಿ ಕೆಲಸ ಮಾಡಬೇಕು, ಕಾನೂನು ಚೌಕಟ್ಟಿನೊಳಗಡೆ ಕೆಲಸ ಮಾಡಬೇಕು. ಅದು ಬಿಟ್ಟು ಕಾನೂನಿಗೆ ವಿರುದ್ಧವಾಗಿ ಅಧಿಕಾರಸ್ಥರ ಕೈಗೊಂಬೆಗಳಾಗಿ ಮಾಡಿದರೆ ಯಾವತ್ತಾರು ಶಿಕ್ಷೆ ಅನುಭವಿಸಬೇಕಾಗ್ತದೆ ಅಂತಕ್ಕಂಥ ಮಾತನ್ನ ತಿಳಿಸಲಿಕ್ಕೆ ಬಯಸ್ತಾ ಇದ್ದೇನೆ. ಇನ್ನು ಈ ಪ್ರವೃತ್ತಿಯನ್ನ ಕೈ ಬಿಡಬೇಕು. ಇನ್ನು ಮುಂದೆ ಇಂಥ ರಾಜಕೀಯ ಪ್ರೇರಿತವಾದಂತಹ ದಾಳಿಗಳನ್ನ ಮಾಡೋದನ್ನ ನಿಲ್ಲಿಸಬೇಕು. ಇಲ್ಲೇ ಹೋದರೆ ತಕ್ಕ ಪಾಠವನ್ನ ಕಲಿಸಬೇಕಾಗ್ತದೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ನಾನು ಹೆಚ್ಚು ಮಾತನಾಡಲಾರ್ದೇನೆ, ಇವತ್ತು ಬಹಳ ಜನ ಕಾಂಗ್ರೆಸ್ನ ಜೆಡಿಎಸ್ನ ಮುಖಂಡರುಗಳು ಕಾರ್ಯಕರ್ತರು ಭಾಗಿ
ಪ್ರಕ್ರಿಯೆಗಳು ಪ್ರಾರಂಭ ಆಗಿರತಕ್ಕಂಥ ಈ ಸಮಯದಲ್ಲಿ ಕೇಂದ್ರ ಸರ್ಕಾರದ ಅಡಿಯಲ್ಲಿ ಬರ್ತಕ್ಕಂಥ ಈ ಒಂದು ಐಟಿ ಇಲಾಖೆ ಸ್ವತಂತ್ರವಾಗಿ ಕೆಲಸವನ್ನು ನಿರ್ವಹಣೆ ಮಾಡಿರ್ತಕ್ಕಂಥ ಐಟಿ ಇಲಾಖೆ ಕೇಂದ್ರ ಸರ್ಕಾರದ ಪ್ರಧಾನಮಂತ್ರಿಗಳು ಮತ್ತು ಬಿಜೆಪಿ ಪಕ್ಷದ ಅಧ್ಯಕ್ಷರ ಸೂಚನೆ ಮೇರೆಗೆ ಏನು ಈ ದಾಳಿಗಳನ್ನು ಪ್ರಾರಂಭ ಮಾಡಿದ್ದಾರೆ. ಇದರ ವಿರುದ್ಧ ಇವತ್ತಿನ ದಿನ ನಮ್ಮೆಲ್ಲರ ನಾಯಕರು, ಮಾಜಿ ಮುಖ್ಯಮಂತ್ರಿಗಳು, ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ನಾಯಕರಾಗಿರ್ತಕ್ಕಂಥ ಸನ್ಮಾನ್ಯ ಸಿದ್ದರಾಮಯ್ಯವರು, ರಾಜ್ಯ ಸಚಿವ ಸಂಪುಟದ ಉಪಮುಖ್ಯಮಂತ್ರಿಗಳಾಗಿ ಜೊತೆಗೂಡಿ ಕೆಲಸವನ್ನು ನಾವೇನು ಮಾಡ್ತಾ ಇದ್ದೇವೆ. ಪರಮೇಶ್ವರ್ ಅವರು ಮಾಜಿ ಮುಖ್ಯಮಂತ್ರಿಗಳು, ಒಂಚೂರು ಡೌನ್ ಮಾಡ್ಕೊಬೇಕಣ್ಣ. ಏನು ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ನಾಯಕರು ಆಗಿರ್ತಕ್ಕಂಥ ಸನ್ಮಾನ್ಯ ಸಿದ್ದರಾಮಯ್ಯನವರು, ರಾಜ್ಯ ಸಚಿವ ಸಂಪುಟದ ಹಿಂದೆ ಬರಬೇಕು. ಉಪಮುಖ್ಯಮಂತ್ರಿಗಳಾಗಿ ಜೊತೆಗೂಡಿ ಕೆಲಸವನ್ನು ನಾವೇನು ಮಾಡ್ತಾ ಇದ್ದೇವೆ. ಡಾಕ್ಟರ್ ಪರಮೇಶ್ವರ್ ಅವರು, ರಾಜ್ಯದ ಕಾಂಗ್ರೆಸ್ ಘಟಕದ ಅಧ್ಯಕ್ಷರಾಗಿರ್ತಕ್ಕಂಥ ದಿನೇಶ್ ಗುಂಡೂರಾವ್ ಅವರು, ನೀರಾವರಿ ಇಲಾಖೆಯ ಸಚಿವರಾಗಿರ್ತಕ್ಕಂಥ ಡಿ.ಕೆ. ಶಿವಕುಮಾರ್ ಅವರು, ಸಾರಿಗೆ ಸಚಿವರಾಗಿರ್ತಕ್ಕಂಥ ತಮ್ಮಣ್ಣ ಅವರು, ಮಹೇಶ್ ಅವರು ಹಾಗೂ ಪುಟ್ಟರಾಜ್ ಅವರು, ಜೊತೆಯಲ್ಲಿ ಹಲವಾರು ಶಾಸಕ ಮಿತ್ರಗಳು, ಲೋಕಸಭಾ ಸದಸ್ಯರು ಇವತ್ತಿನ ಈ ಒಂದು ಸಾಂಕೇತಿಕ ಪ್ರತಿಭಟನಾ ಕಾರ್ಯಕ್ರಮದಲ್ಲಿ ನಾವೆಲ್ಲ ಏನು ಭಾಗವಹಿಸಿದ್ದೇವೆ. ದೂರದರ್ಶನಗಳಲ್ಲಿ ಬಂದಂತಹ ವರದಿಯನ್ನು ನೋಡಿ ಕಾಂಗ್ರೆಸ್ ಮತ್ತು ಜೆಡಿಎಸ್ ಪಕ್ಷದ ಹಲವಾರು ಪ್ರಮುಖರು ಮತ್ತು ಕಾರ್ಯಕರ್ತರು ಈ ಒಂದು ಪ್ರತಿಭಟನಾ ರ್ಯಾಲಿಯಲ್ಲಿ ತಾವೆಲ್ಲ ಏನು ಭಾಗವಹಿಸಿದ್ದೀರಿ. ಈ ಒಂದು ಸಾಂಕೇತಿಕ ಪ್ರತಿಭಟನೆಯ ಮುಖಾಂತರ ದೇಶದ ಒಕ್ಕೂಟದ ವ್ಯವಸ್ಥೆಯ ಮೇಲೆ ಧಕ್ಕೆಯನ್ನು ತರತಕ್ಕಂಥ ರೀತಿಯ ಕೇಂದ್ರ ಸರ್ಕಾರದ ನಿಲುವುಗಳಿದ್ದಾವೆ. ಅದರ ವಿರುದ್ಧ ಇವತ್ತಿನ ದಿನ ನಾವೆಲ್ಲರೂ ಕಾಂಗ್ರೆಸ್ ಮತ್ತು ಜೆಡಿಎಸ್ ಪಕ್ಷದ ಹಲವಾರು ಪ್ರಮುಖರು ಮತ್ತು ಕಾರ್ಯಕರ್ತರು ಈ ಒಂದು ಪ್ರತಿಭಟನಾ ರ್ಯಾಲಿಯಲ್ಲಿ ತಾವೆಲ್ಲ ಏನು ಭಾಗವಹಿಸಿದ್ದೀರಿ. ಈ ಒಂದು ಸಾಂಕೇತಿಕ ಪ್ರತಿಭಟನೆಯ ಮುಖಾಂತರ ದೇಶದ ಒಕ್ಕೂಟದ ವ್ಯವಸ್ಥೆಯ ಮೇಲೆ ಧಕ್ಕೆಯನ್ನು ತರತಕ್ಕಂಥ ರೀತಿಯ ಕೇಂದ್ರ ಸರ್ಕಾರದ ನಿಲುವುಗಳಿದ್ದಾವೆ. ಅದರ ವಿರುದ್ಧ ಇವತ್ತಿನ ದಿನ ನಾವೆಲ್ಲರೂ ಈ ಒಂದು ಪ್ರತಿಭಟನಾ ರ್ಯಾಲಿಯಲ್ಲಿ ಭಾಗವಹಿಸಿದ್ದೇವೆ. ಸಿದ್ದರಾಮಯ್ಯನವರು ಹೇಳಿದಂತ ರೀತಿಯಲ್ಲಿ, ಪರಮೇಶ್ವರ್ ಅವರು ಹೇಳಿದಂತ ರೀತಿಯಲ್ಲಿ, ದಿನೇಶ್ ಗುಂಡೂರಾವ್ ಅವರು ಹೇಳಿದಂತ ರೀತಿಯಲ್ಲಿ ಈ ದೇಶದ ವ್ಯವಸ್ಥೆಯಲ್ಲಿ ಬಿಜೆಪಿಯ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ಕೇಂದ್ರ ಸರ್ಕಾರದ ಅಧೀನದಲ್ಲಿ ಬರ್ತಕ್ಕಂಥ ಹಲವಾರು ದೇಶದ ಕಾನ್ಸ್ಟಿಟ್ಯೂಷನಲ್ ಇನ್ಸ್ಟಿಟ್ಯೂಷನ್ಗಳೇನಿದ್ದಾವೆ ಅದನ್ನ ದುರ್ಬಳಕೆ ಮಾಡ್ಕೊಳ್ತಕ್ಕಂಥದ್ರಲ್ಲಿ ನರೇಂದ್ರ ಮೋದಿ ಅವರ ನಡವಳಿಕೆಗಳೇನಿದೆ, ಬಹುಶಃ ಅವರು ಮುಂದಿನ ದಿನಗಳಲ್ಲಿ ಈ ದೇಶದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ರಚನೆ ಮಾಡಿರ್ತಕ್ಕಂಥ ಸಂವಿಧಾನದ ವ್ಯವಸ್ಥೆಯನ್ನೇ ಬುಡುಮೇಲು ಮಾಡತಕ್ಕಂಥ ನಿಟ್ಟಿನಲ್ಲಿ ಅವರೇನು ಹೊರಟಿದ್ದಾರೆ. ಒಂದು ರೀತಿಯ ಡಿಕ್ಟೇಟರ್ಶಿಪ್ ಅಂತಕ್ಕಂಥದನ್ನ ಹೇಳಲಿಕ್ಕೆ ಬಯಸ್ತೀನಿ ನಾನು. ಇವತ್ತು ಚುನಾವಣಾ ಆಯೋಗಗಳು ಅವರ ಸೂಚನೆ ಮೇರೆಗೆ ಕೆಲಸವನ್ನು ಮಾಡತಕ್ಕಂಥ ಕೆಟ್ಟ ರೀತಿಯ ಸಂಸ್ಕೃತಿಗಳು ಪ್ರಾರಂಭ ಆಗಿದೆ. ಈ ಐಟಿ ದಾಳಿಯನ್ನು ಮಾಡತಕ್ಕಂಥ ನಿಟ್ಟಿನಲ್ಲಿ ಸಿದ್ದರಾಮಯ್ಯ ಅವರು ಹೇಳಿದಂತ ರೀತಿಯಲ್ಲಿ ನಮಗೆ ವಿರೋಧ ಇಲ್ಲ. ಇವತ್ತು ವಿರೋಧ ಮಾಡ್ತಾ ಇರ್ತಕ್ಕಂಥದ್ದು ಯಾವ ಕಾರಣಕ್ಕೆ? ಕೆಲವು ಪಕ್ಷಗಳ ಅಭಿಮಾನಿಗಳು
ಕೆಲವು ರಾಜಕೀಯ ಮುಖಂಡರ ಮೇಲೆ ದಬ್ಬಾಳಿಕೆಯನ್ನು ನಡೆಸ್ತಕ್ಕಂಥದ್ರ ಮುಖಾಂತರ ಈ ಐಟಿ ದಾಳಿಯ ಒಂದು ಪ್ರಕರಣಗಳಿಂದ ಭಯಭೀತರನ್ನಾಗಿ ಮಾಡ್ತಕ್ಕಂಥದ್ದಕ್ಕೆ ಇವರು ಹೊರಟಿರ್ತಕ್ಕಂಥದ್ದು ಅನ್ನೋದನ್ನ ಹೇಳಿಕ್ಕೆ ಬಯಸ್ತಾ ಇದ್ದೇನೆ. ನಾನು ನೇರವಾಗಿ ಅಪಾರ್ಥ ಮಾಡಿದ್ದೇನೆ ನಿನ್ನೆ ದಿನ. ಇಲ್ಲಿ ಇರ್ತಕ್ಕಂಥ ಒಬ್ಬ ಡೈರೆಕ್ಟರ್ ಏನ್ ಪ್ರಾಮಾಣಿಕ ಅಧಿಕಾರಿನ ನನ್ನ ಹತ್ರನೂ ಮಾಹಿತಿಗಳು ಇಟ್ಕೊಂಡಿದ್ದೇವೆ. ಬಾಂಬೆನಲ್ಲಿ ಎಷ್ಟೆಷ್ಟು ಫ್ಲಾಟ್ಗಳನ್ನ ಖರೀದಿ ಮಾಡಿ ಅಕ್ರಮವಾಗಿ ಈ ಅಧಿಕಾರವನ್ನು ದುರುಪಯೋಗ ಪಡಿಸ್ಕೊಂಡು ಸಂಪಾದನೆ ಮಾಡಿದ್ದೀರಿ. ಇದೆಲ್ಲ ನಮ್ಮ ಹತ್ರ ಇಲ್ಲ ಅಂತಕ್ಕಂಥದ್ದು ನಿಮ್ಮಲ್ಲಿ ಇದ್ರೆ ಸಿದ್ದರಾಮಯ್ಯ ಅವರು ಹೇಳಿದಂತ ರೀತಿಯಲ್ಲಿ ಬಿಜೆಪಿಗೆ ಊಟ ಹೊಡ್ಕೊಂಡು ಈ ದೇಶದಲ್ಲಿ ಅಧಿಕಾರದಲ್ಲಿ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಅಂತಿಮ ಕ್ಷಣಗಳನ್ನ ನಾವೇನು ಕಾಣ್ತಾ ಇದ್ದೇವೆ. ಏಜೆಂಟ್ ಆಗಿ ಕೆಲಸ ಮಾಡಬೇಡಿ ಅಂತಕ್ಕಂಥದ್ದನ್ನು ಹೇಳ್ತಾ ಇದ್ದೇವೆ. ಯಾವ ಕಾರಣಕ್ಕೆ ನಾನು ಕೇಳಲಿಕ್ಕೆ ಬಯಸ್ತೀನಿ, ಐಟಿ ಡಿಪಾರ್ಟ್ಮೆಂಟ್ ಏನಾದ್ರೂ ಒಂದು ದಾಳಿ ಮಾಡೋದಾದ್ರೆ ಆಯಾ ರಾಜ್ಯಗಳಲ್ಲಿ ಆಯಾ ರಾಜ್ಯದ ಪೊಲೀಸ್ ಇಲಾಖೆಯ ಅಧಿಕಾರಿಗಳ ನೆರವನ್ನ ಪಡಿತಾರೆ. ನಿನ್ನೆ ದಿನ ನೀವು ಐಟಿ ದಾಳಿಯನ್ನು ಮಾಡಲಿಕ್ಕೆ ತೀರ್ಮಾನ ಮಾಡಿದ ಮೇಲೆ ಯಾವ ಕಾರಣಕ್ಕೆ ರಾಜ್ಯ ಸರ್ಕಾರದ ಪೊಲೀಸ್ ಅಧಿಕಾರಿಗಳ ನೆರವನ್ನ ಪಡೆದಿದೆ? ಸಿಆರ್ಪಿಎಫ್ ನ ಅಧಿಕಾರಿಗಳನ್ನ ಇವತ್ತು ಈ ನೆರವಿಗೆ ನೀವು ಪಡೆದಿರ್ತಕ್ಕಂಥ ಉದ್ದೇಶ ಏನು? ಇಲ್ಲೇ ನಮಗೆ ಅರ್ಥವಾಗ್ತದೆ ನೀವು ಯಾವ ಉದ್ದೇಶದಿಂದ ಇವತ್ತು ಈ ದೇಶದ ಒಕ್ಕೂಟದ ವ್ಯವಸ್ಥೆಯನ್ನ ಚಿತ್ರ ಮಾಡತಕ್ಕಂಥ ನಿಟ್ಟಿನಲ್ಲಿ ನೀವು ಹೊರಟಿದ್ದೀರಿ ಅಂತಕ್ಕಂಥದ್ದನ್ನು ನಾವು ಚರ್ಚೆ ಮಾಡಬೇಕಾಗ್ತದೆ. ಇಲ್ಲಿಯವರೆಗೆ ನಡೆದಿರ್ತಕ್ಕಂಥದ್ದು ಈ ಒಂದು ದೇಶದ ಈ ಒಂದು ಸಂಸ್ಥೆಗಳ ಕೆಲಸವನ್ನು ಮಾಡಬೇಕಾದ್ರೆ ಆಯಾ ರಾಜ್ಯಗಳ ಪೊಲೀಸ್ ಅಧಿಕಾರಿಗಳ ನೆರವಿನೊಂದಿಗೆ ಈ ದಾಳಿ ಮಾಡತಕ್ಕಂಥ ನಿಯಮಾವಳಿಗಳಿದ್ದಾವೆ. ಇವತ್ತು ಪೊಲೀಸ್ ಅಧಿಕಾರಿಗಳನ್ನ ಇವತ್ತು ರಾಜ್ಯ ಮಟ್ಟದಲ್ಲಿ ಇರ್ತಕ್ಕಂಥ ಅಧಿಕಾರಿಗಳ ಬಗ್ಗೆ ನಿಮಗೆ ನಂಬಿಕೆ ಏನು? ಯಾವ ಕಾರಣಕ್ಕೆ ಇವತ್ತು ನೀವು ಈ ರೀತಿಯ ಉಲ್ಲಂಘನೆಯನ್ನ ಮಾಡಿದ್ದೀರಿ? ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳು ಪರಸ್ಪರ ಒಂದು ವಿಶ್ವಾಸದಿಂದ ನಂಬಿಕೆಯಿಂದ ನಾವೇನು ಕೆಲಸವನ್ನು ಮಾಡಬೇಕಾಗಿದೆ. ನೀವು ಹೋಗ್ತಾ ಇರತಕ್ಕಂಥ ಮಾರ್ಗವನ್ನು ನೋಡಿದ್ರೆ ಇವತ್ತು ರಾಜ್ಯ ಮತ್ತು ಕೇಂದ್ರ ಸರ್ಕಾರದ ನಡುವೆ ಸಂಘರ್ಷವನ್ನು ಮಾಡ್ತಕ್ಕಂಥದ್ದಕ್ಕೆ ಈ ವೇದಿಕೆಗಳನ್ನೇ ಸೃಷ್ಟಿ ಮಾಡ್ತಾ ಇದ್ದೀರಿ ಕೇಂದ್ರ ಸರ್ಕಾರ. ಈಗಾಗಲೇ ವೆಸ್ಟ್ ಬೆಂಗಾಲ್ ನಲ್ಲಿ ಪ್ರಾರಂಭ ಆಯಿತು, ಇವತ್ತು ಕರ್ನಾಟಕದಲ್ಲಿ ಪ್ರಾರಂಭ ಆಗಿದೆ. ಸಿದ್ದರಾಮಯ್ಯ ಅವರು ಹೇಳಿದಂತ ರೀತಿಯಲ್ಲಿ, ಪರಮೇಶ್ವರ್ ಅವರು ಹೇಳಿದಂತ ರೀತಿಯಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಕಳೆದ 7 ತಿಂಗಳಿಂದ ಶಾಸಕರುಗಳನ್ನು ಖರೀದಿ ಮಾಡಲಿಕ್ಕೆ 10 ಕೋಟಿ 20 ಕೋಟಿ 30 ಕೋಟಿ ಆಫರ್ಗಳನ್ನ ಕೊಟ್ಕೊಂಡು ನೀವು ಖರೀದಿ ವಸ್ತುಗಳನ್ನಾಗಿ ಮಾಡಿ ದುಡ್ಡನ್ನ ಇವತ್ತು ಬೀದಿನಲ್ಲಿ ತೆಗೆದುಕೊಂಡು ನೀವು ಹೋರಾಟ ಮಾಡ್ತಾ ಇರತಕ್ಕಂಥವ್ರು ಈ ಐಟಿ ಅಧಿಕಾರಿಗೆ ಅವರ ಗಮನಕ್ಕೆ ಬಂದಿರುವ ಇದುವರೆಗೆ ಯಾವ ಈ ಐಟಿ ಅಧಿಕಾರಿ ಎಲ್ಲಿದ್ರು? ಏನ್ ಮನೇಲಿ ನಿದ್ದೆ ಮಾಡ್ತಾ ಮಲಗಿದ್ದಾರ? ಕಳೆದ 7 ತಿಂಗಳಿಂದ ಯಾವ ಶಾಸಕರಿಗೆ ಹಣದ ಆಮಿಷವನ್ನು ಮುಟ್ಟಿದ್ದಾರೆ, ಎಷ್ಟೆಷ್ಟು ಕೋಟಿ ಆಫರ್ ಕೊಟ್ಟರು, ನಿಮ್ ಗಮನಕ್ಕೆ ಬಂದಿರುವೆ ಇದು? ಎಷ್ಟು ಜನ ಬಿಜೆಪಿ ನಾಯಕರುಗಳು ಇವತ್ತು ಅವರುಗಳ ಮೇಲೆ ಬಂದಿರತಕ್ಕಂಥ ದೂರುಗಳು ನಿಮಗೆ ನಿಮ್ಮ ಕಚೇರಿಗೆ? ಎಷ್ಟು ಬಿಜೆಪಿ ನಾಯಕರ ಮನೆಯನ್ನ ಇವತ್ತು ನೀವು ರೈಡ್ ಮಾಡಿದ್ದೀರಿ? ಈಗಾಗಲೇ ನಿಮ್ಮ ಕಚೇರಿಗೆ ದೂರುಗಳು ಬಂದಿರತಕ್ಕಂಥ ಮಾಹಿತಿ ನನ್ನಲ್ಲೂ ಇದೆ. ಇಲ್ಲಿ ಯಾರೋ ಒಬ್ಬ ಬಿಜೆಪಿ ನಾಯಕ ಅಮಿತ್ ಶಾ ಕಳಿಸ್ತಾನೆ ಹೆಸರುಗಳ ಲಿಸ್ಟ್ ನ. ಆ ಲಿಸ್ಟ್ ಅಮಿತ್ ಶಾ ಇಲ್ಲಿಂದ ಇವ್ರಿಗೆ ರವಾನೆ ಮಾಡ್ತಾರೆ ಈ ಡೈರೆಕ್ಟರ್ಗೆ. ಅದರ ಮೇಲೆ ನಿನ್ನೆ ಈ ರೈಡ್ಗಳು ಎಷ್ಟು ವಸೂಲಿ ಮಾಡಿದ್ರಪ್ಪ, ಎಷ್ಟು ಹಣ ಇವತ್ತು ಅಕ್ರಮವಾಗಿ ಸಂಪಾದನೆ ಮಾಡಿರೋದನ್ನ ಇವತ್ತು ನೀವು ದಾಳಿ ಮಾಡಿ ಸಂಗ್ರಹ ಮಾಡಿದ್ದೀರಿ, ವಾಪಸ್ಸು ಎದುರಿಸ್ತಕ್ಕಂಥದ್ದಕ್ಕೆ ಮಾಡ್ತೀರಾ? ಒಬ್ಬ ಬಿಜೆಪಿಯ ಬೆಂಬಲಿತ ಅಭ್ಯರ್ಥಿ ನಿನ್ನೆ ಮಧ್ಯಾಹ್ನ 2 ಗಂಟೆಗೆ ಒಂದು ಸೋಮರಳ್ಳಿ ಅಂತಕ್ಕಂಥ ಒಂದು ಗ್ರಾಮದಲ್ಲಿ ಭಾಷಣ ಮಾಡ್ತಾರೆ. ಕೇಂದ್ರ ಸರ್ಕಾರದಲ್ಲಿ ಕೆಲವೇ ಕ್ಷಣಗಳಲ್ಲಿ ರೈಡ್ ಪ್ರಾರಂಭ ಆಗ್ತದೆ. ಸಾವಿರಾರು ಕೋಟಿ ಸಂಪಾದನೆ ಮಾಡಿರೋರು, ಸಾವಿರಾರು ಎಕರೆ ಭೂಮಿಯನ್ನು ಹೊಡೆದಿರೋರು, ಅವ್ರ ಎಲ್ಲರ ಮಾಹಿತಿಗಳು ಕೆಲವೇ ಕ್ಷಣಗಳಲ್ಲಿ ಹೊರಗೆ ಬಂದು ಬಿಡ್ತದೆ. ಮಧ್ಯಾಹ್ನ ನಿನ್ನೆ 2 ಗಂಟೆಗೆ ಭಾಷಣ ಮಾಡ್ತಾರೆ ಬಿಜೆಪಿ ಬೆಂಬಲಿತ ಅಭ್ಯರ್ಥಿ. ಇಲ್ಲಿ ಡೈರೆಕ್ಟರು ಏನು ಬೇರೆ ಬೇರೆ ರಾಜ್ಯಗಳಿಂದ
ಇಂಟರ್ನ್ಯಾಷನಲ್ ಏರ್ಪೋರ್ಟ್ಗೆ ಪಾಪ ವಿಮಾನದಲ್ಲಿ ಕರೆಸ್ಕೊಳ್ತಾರೆ, ದಾಳಿ ನಡೆಸ್ತಾರೆ. 300 ವೆಹಿಕಲ್ಗಳನ್ನ 300 ಓಲಾ ವೆಹಿಕಲ್ಗಳನ್ನ ಬುಕ್ ಮಾಡ್ಕೊಂಡು ಏನು ರಾತ್ರೋರಾತ್ರಿ ಕಳಿಸ್ತೀರಿ? ಇದೇನ್ ಪ್ರಜಾಪ್ರಭುತ್ವ ವ್ಯವಸ್ಥೆ ಅಂತ ತಿಳ್ಕೊಂಡಿದ್ದೀರಾ ನೀವು? ಇದಕ್ಕೆಲ್ಲ ಹೆದರ್ತಕ್ಕಂಥವರಲ್ಲ ನಾವು. ಪಾಪ ನಮ್ಮ ಮಾಧ್ಯಮದ ಮಿತ್ರರು ಏನೋ ಮುಖ್ಯಮಂತ್ರಿಗಳು ಭಯ ಬಿದ್ದುಬಿಟ್ಟವ್ರೆ. ನನ್ನ ಮನೆ ಭಾಗ ತಿಳಿದ್ರೆ ಯಾವ ಬೇಕಾದ್ರೂ ಬರ್ಬೋದು, ಯಾರನ್ನ ಬೇಕಾದ್ರೂ ಕಳಿಸ್ಬೋದು. ಭಯ ಬೀಳ್ತಕ್ಕಂಥ ಸ್ಥಿತಿಯಲ್ಲಿ ಇಲ್ಲ. ಸಾಗರದಲ್ಲಿ ಹೊಸನಗರದ ಹತ್ರ 2 ಕೋಟಿ ಸೀಸ್ ಆಯ್ತಲ್ಲ, 10 ಲಕ್ಷದ ಮೇಲೆ ಹಣ ಸೀಸ್ ಆದ್ರೆ ನಮ್ಮ ರಾಜ್ಯ ಸರ್ಕಾರದ ಅಧಿಕಾರಿಗಳಿಗೆ ತನಿಖೆ ವ್ಯಾಪ್ತಿಗೆ ಬರೋದಿಲ್ಲ. 2 ಕೋಟಿ ಸೀಸ್ ಆಗಿರ್ತಕ್ಕಂಥ ಹಣವನ್ನ ಇನ್ಕಮ್ ಟ್ಯಾಕ್ಸ್ ಅಧಿಕಾರಿಗಳಿಗೆ ಏನು ಒಪ್ಪಿಸಿದ್ದಾರೆ? ಏನಪ್ಪ ಮಾಡಿದ್ದೀರಿ? ಆ ದುಡ್ಡು ಯಾರು ಅಂತ ಇಲ್ಲಿವರೆಗೆ ಏನಾದರೂ ಪ್ರಕಟ ಮಾಡಿದ್ದೀರಾ? ಇಲ್ಲೆಲ್ಲ ಒಂದು ಬಾರಿ ವಿಧಾನಸೌಧದ ಮುಂಭಾಗದಲ್ಲಿ ಹೋಯ್ತಲ್ಲ, 1.5 ಕೋಟಿನೋ ಏನೋ ತಗೊಂಡು ಹೋದ್ರಲ್ಲ, ಯಾವ ಇನ್ಸ್ಟಿಟ್ಯೂಷನ್ ಎಡ್ಡಿ ಕೊಡ್ಲಿಕ್ಕೆ ತಗೊಂಡೋದ್ರು? ಯಾರು ದುಡ್ಡದು? ಇನ್ಕಮ್ ಟ್ಯಾಕ್ಸ್ ತನಿಖೆ ಮಾಡಿದ್ರಪ್ಪ ನೀವು ಇಲ್ಲಿವರೆಗೆ? 1.5 ಕೋಟಿ ಅವತ್ತು ನೀವು ಸೀಸ್ ಮಾಡ್ಕೊಂಡು ತಗೊಂಡೋಗಿದ್ದೀರಲ್ಲ, ಯಾರು ನೋಡಿಸ್ಲಿಕ್ಕೆ ಆ ದುಡ್ಡು ಹೋಗ್ತಾ ಇತ್ತು? ನೀವು ಈ ದೇಶದಲ್ಲಿ ವಿರೋಧ ಪಕ್ಷಗಳನ್ನ ಬಗ್ಬಡಿಲಿಕ್ಕೆ ಈ ಕೀಳು ಮಟ್ಟದ ರಾಜಕೀಯ ಮಾಡ್ಕೊಂಡು ನಮ್ಮನ್ನು ಎದುರಿಸಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ಕಾಂಗ್ರೆಸ್ನ ನಾಯಕರುಗಳು ನಾನು ಇವತ್ತೇನು ಹೇಳ್ತಾ ಇದ್ದೇವೆ, ಕರ್ನಾಟಕ ರಾಜ್ಯದಿಂದಲೇ ಪ್ರಾರಂಭ ಆಗಿದೆ ಈ ದೇಶದ ಬಿಜೆಪಿಯ ಪತನ ಅಂತಕ್ಕಂಥದ್ದನ್ನ ಅವರು ಅರ್ಥ ಮಾಡ್ತಾರೆ. ಇವತ್ತು ಈ ರಾಜ್ಯದಲ್ಲಿ ಒಂದು ಮೈತ್ರಿ ಸರ್ಕಾರ ರಚನೆ ಆದ ನಂತರ ದೇಶದಲ್ಲಿ ಒಂದು ಬದಲಾವಣೆಯನ್ನು ತರತಕ್ಕಂತ ಒಂದು ವಾತಾವರಣ ಏನ್ ನಿರ್ಮಾಣ ಆಗಿದೆ? ಯಾವ ರೀತಿ ಇದ್ದಾವೆ ಎಲೆಕ್ಷನ್ ಕಮಿಷನ್ಗಳು? ಮಾಧ್ಯಮದ ಸ್ನೇಹಿತರನ್ನ ಕೇಳಿಕೆ ಬಯಸ್ತೀನಿ ನಾನು. ನಿನ್ನೆ ದಿನ 11:45 ಗಂಟೆಗೆ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿಗಳು ದೇಶವನ್ನು ಉದ್ದೇಶಿಸಿ ಸಂದೇಶ ಕೊಡ್ತಾರೆ. 11 ಕಾಲ ಆಯ್ತು, 11 ಮುಕ್ಕಾಲು ಆಯ್ತು, 12 ಆಯ್ತು, 12:30 ಆಯ್ತು. ಏನ್ ನಮ್ಮ ಮಾಧ್ಯಮದ ಮಿತ್ರರು ಹೊಡಿತಾ ಇದ್ದಾರೆ ಬ್ರೇಕಿಂಗ್ ನ್ಯೂಸ್. ಆಫೀಸಲ್ಲಿರೋರ್ಗೆ ಆತಂಕ, ಮನೆ ಒಳಗಿರೋರ್ಗೆ ಆತಂಕ, ಬಾತ್ರೂಮ್ ಅಲ್ಲಿ ಇರೋರ್ಗೆ ಆತಂಕ. ಏನು ಬ್ರೇಕಿಂಗ್ ನ್ಯೂಸ್ ಕೊಟ್ಟಿದ್ದು ಏನೋ ದೇಶಕ್ಕೆ ಮಹಾನ್ ದೊಡ್ಡ ಇತಿಹಾಸ ಕ್ರಿಯೇಟ್ ಮಾಡಿಬಿಟ್ಟಿದ್ದೇನೆ ಅಂತ ಹೇಳಲಿಕ್ಕೆ ರೆಡಿಯಾಗಿದ್ದಾರೆ ಪ್ರಧಾನಮಂತ್ರಿಗಳು ಅಂತ ಭಯಭೀತರಾಗ್ಬಿಟ್ಟಿದ್ದಾರೆ ಕೆಲವರು. ದಯವಿಟ್ಟು ಅರ್ಥ ಮಾಡಬೇಕಾಗ್ತದೆ. ನಮ್ಮ ನಾಡಿನ ಜನತೆ ವಿಜ್ಞಾನಿಗಳಿದ್ದಾರೆ, ದೇಶದ ಹಲವಾರು ಪ್ರಮುಖ ಸ್ಥಾನಗಳಲ್ಲಿ ಕೆಲಸವನ್ನು ನಿರ್ವಹಣೆ ಮಾಡತಕ್ಕಂತ ಅಧಿಕಾರಿಗಳಿದ್ದಾರೆ. ಯಾವುದೇ ಸರ್ಕಾರಗಳಿರಲಿ, ಯಾವುದೇ ಪಕ್ಷ ಅಧಿಕಾರದಲ್ಲಿರಲಿ, ಅವರು ಮಾಡ್ತಕ್ಕಂಥ ಕೆಲಸ ಅದು ಇವರೆಲ್ಲ ಮಾಡೋದು. ಇದನ್ನು ಅರ್ಥ ಮಾಡ್ಕೋಬೇಕು ದೇಶದ ಜನತೆ. ನಿನ್ನೆ ಎಲೆಕ್ಷನ್ ಕಮಿಷನ್ ಅವರು ಯಾವ ಆಧಾರದ ಮೇಲೆ ಅವರಿಗೆ ಈ ರೀತಿಯ ಸಂದೇಶ ಕೊಡಲಿಕ್ಕೆ ಪರ್ಮಿಷನ್ ಕೊಟ್ಟಿದ್ದಾರೆ? ವೈಲೇಷನ್ ಆಫ್ ಕೋಡ್ ಆಫ್ ಕಂಡಕ್ಟ್ ಇದು. ಯಾವ ಆಧಾರದ ಮೇಲೆ ಕೊಟ್ಟಿದ್ದಾರೆ ಇವರಿಗೆ? ಅದಕ್ಕೆ ನಾನು ಹೇಳ್ತಾ ಇರ್ತಕ್ಕಂಥದ್ದು, ಈ ದೇಶದ ವ್ಯವಸ್ಥೆಯನ್ನ ನಾಶ ಮಾಡ್ತಕ್ಕಂಥದಕ್ಕೆ ಹೊರಟಿದ್ದಾರೆ ಈ ನಾಡಿನ ನಮ್ಮ ಯುವಕರು. ಇವತ್ತು ಅರ್ಥ ಮಾಡ್ಕೋಬೇಕಾಗಿದೆ. ಅದ್ಯಾವುದೋ ಡೆಡ್ ಆಗಿರ್ತಕ್ಕಂಥ ಸ್ಯಾಟಲೈಟ್, ಡೆಡ್ ಆಗಿರೋ ಸ್ಯಾಟಲೈಟ್ ಅದನ್ನೇ ಮುಗಿದೋಗಿದೆ. ಅದನ್ನ ನಾಶ ಮಾಡ್ತಕ್ಕಂಥ ಶಕ್ತಿ ಬೆಳೆಸ್ಕೊಂಡಿದ್ದಾರೆ. ಪಾಪ ಅಲ್ಲಿ ಯಾರೋ ವಿಜ್ಞಾನಿಗಳು ಕಷ್ಟಪಟ್ಟು ಅವರು ಮಾಡಿದ್ರೆ ಏನೋ ಆಸ್ ಇಟ್ ಈಸ್ ಇವರೇ ಮಾಡ್ಬಿಟ್ಟಿದೀವಿ ಅಂತ. ಈ ರೀತಿಯ ಸಣ್ಣತನದ ರಾಜಕಾರಣ, ಈ ರೀತಿಯ ಒಂದು ಪ್ರಚಾರಗಳಿಂದ ಈ ದೇಶದಲ್ಲಿ ಕೆಲಸ ಅದು ಇವರೆಲ್ಲ ಮಾಡೋದು. ಇದನ್ನು ಅರ್ಥ ಮಾಡ್ಕೋಬೇಕು ದೇಶದ ಜನತೆ.
ನಿನ್ನೆ ಎಲೆಕ್ಷನ್ ಕಮಿಷನ್ ವೈಲೇಷನ್ ಆಫ್ ಕೋಡ್ ಆಫ್ ಕಂಡಕ್ಟ್ ಇದು ಯಾವ ಆಧಾರದ ಮೇಲೆ ಕೊಟ್ಟಿದ್ದಾರೆ ಇವರಿಗೆ? ಅದಕ್ಕೆ ನಾನು ಹೇಳ್ತಾ ಇರ್ತಕ್ಕಂಥದ್ದು, ಈ ದೇಶದ ವ್ಯವಸ್ಥೆಯನ್ನ ನಾಶ ಮಾಡ್ತಕ್ಕಂಥದ್ದಕ್ಕೆ ಹೊರಟಿದ್ದಾರೆ ಈ ನಾಡಿನ ನಮ್ಮ ಯುವಕರು ಇವತ್ತು ಅರ್ಥ ಮಾಡ್ಕೋಬೇಕಾಗಿದೆ. ಇವತ್ತು ಅದ್ಯಾವುದೋ ಡೆಡ್ ಆಗಿರ್ತಕ್ಕಂಥ ಸ್ಯಾಟಲೈಟ್, ಅದು ಡೆಡ್ ಆಗಿರೋ ಸ್ಯಾಟಲೈಟ್ ಅವಧಿ ಮುಗಿದೋಗಿದೆ. ಅದನ್ನ ನಾಶ ಮಾಡ್ತಕ್ಕಂಥ ಶಕ್ತಿ ಬೆಳೆಸ್ಕೊಂಡ್ಬಿಟ್ಟಿದ್ದಾರೆ. ಪಾಪ ಅಲ್ಯಾರೋ ವಿಜ್ಞಾನಿಗಳು ಕಷ್ಟಪಟ್ಟು ಅವರು ಮಾಡಿದ್ರೆ ಏನೋ ಆಸ್ ಇಟ್ ಈಸ್ ಇವರೇ ಮಾಡ್ಬಿಟ್ಟಿದೀವಿ ಅಂತ ಹೇಳಿ ಈ ರೀತಿಯ ಸಣ್ಣತನದ ರಾಜಕಾರಣ, ಈ ರೀತಿಯ ಒಂದು ಪ್ರಚಾರಗಳಿಂದ ಈ ದೇಶದಲ್ಲಿ ಮತ್ತೊಮ್ಮೆ ನಾನು ಅಧಿಕಾರಕ್ಕೆ ಬರಬಹುದು ಅಂತ ಏನು ಹೊರಟಿದ್ದಾರೆ. ಇವತ್ತು ಕಾಂಗ್ರೆಸ್ನ ಮತ್ತು ಜೆಡಿಎಸ್ನ ಕಾರ್ಯಕರ್ತರು ಈ ರೀತಿಯ ಒಂದು ಪ್ರಕರಣಗಳು, ಈ ರೀತಿಯ ಒಂದು ಐಟಿ ದಾಳಿಯ ಪ್ರಕರಣಗಳಿಂದ ಧೃತಿಗೆಡದೆ ಸವಾಲಾಗಿ ಸ್ವೀಕಾರ ಮಾಡಿ ಕರ್ನಾಟಕ ರಾಜ್ಯದಲ್ಲಿ ಇವತ್ತು 28ಕ್ಕೆ 28 ಲೋಕಸಭಾ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಮತ್ತು ಜೆಡಿಎಸ್ನ ಅಭ್ಯರ್ಥಿಗಳ ಗೆಲುವಿಗೆ ನೀವು ಪಣ ತೊಟ್ಟು ಇಂಥ ಭ್ರಷ್ಟ ಅಧಿಕಾರಿಗಳನ್ನ ಇವತ್ತು ಹೊರಗೆ ಹಾಕ್ತಕ್ಕಂಥ ಕೆಲಸಕ್ಕೆ ನೀವೆಲ್ಲ ಕೈ ಜೋಡಿಸಿ ಕೆಲಸ ಮಾಡಿ. ಏನು ಇವತ್ತಾಗಲೇ ಕ್ಲಾರಿಫಿಕೇಶನ್ ಬೇರೆ. ನಾವಿಲ್ಲಿ ಪ್ರತಿಭಟನೆ ಮಾಡ್ಲಿಕ್ಕೆ ಬಂದಾಗ ಹೆಸರೇನಿಗಾಗಲೇ ನಿನ್ನೆ ಸಾಯಂಕಾಲ 5 ಗಂಟೆಗೆ ಮಂಡ್ಯದಲ್ಲಿ ಹೇಳಾಗಿದೆ. ಎಷ್ಟು ಸಲ ಹೇಳಿದ್ರು? ದಯವಿಟ್ಟು ಅವ್ರಿಗೆ ಹೇಳಿದ್ದೀನಿ, ಸದಾಕಾಲ ನಡೆಯಲ್ಲ. ಅದೆಂತ ಗವರ್ನರ್ ಮಾಡ್ತಾರಂತ ಈಗ ಅವ್ರನ್ನ ಇವೆಲ್ಲ ದಾಳಿ ಮಾಡೋದ್ರಿಂದ ಇನ್ನೇನೋ 3 ತಿಂಗಳಿಗೇನೋ ರಿಟೈರ್ ಆಯ್ತಾರಂತೆ. ಅವ್ರನ್ನ ಗವರ್ನರ್ ಮಾಡ್ತೀವಿ ಅಂತ ಅವರಿಗೆ ಇಂಟರ್ನಲ್ ಒಪ್ಪಂದ, ಒಳ ಒಪ್ಪಂದ. ನೀವು ಬಿಜೆಪಿ ಜೆಡಿಎಸ್ ನ ಕಾಂಗ್ರೆಸ್ ನ ನಾಯಕರುಗಳನ್ನ ರೈಡ್ ಮುಖಾಂತರ ಇವ್ರನ್ನ ಹಕ್ಕುಪಸ್ತಿಗೆ ತಂದುಬಿಡಿ. ನೆಕ್ಸ್ಟ್ ಮುಂದೆ ನಮ್ಮ ಸರ್ಕಾರ ಇನ್ನೊಂದು ಬಾರಿ ಬಂದ್ರೆ ನಿಮಗೆ ಬೇರೆ ಸ್ಥಾನಮಾನ ಕೊಡ್ತೀವಿ ನಿಮಗೆ ಅಂತ ಹೇಳಿ ಇದೆಲ್ಲ ಒಡಂಬಡಿಕೆ ಮಾಡ್ಕೊಂಡು ಈ ರಾಜಕಾರಣ ಮಾಡ್ಲಿಕ್ಕೆ ನೀವು ಇದ್ದೀರಾ? ಇಲ್ಲಿ ಪ್ರಾಮಾಣಿಕವಾಗಿ ಕೆಲಸ ಮಾಡಿ, ನಮ್ಗೆ ಬೆಂಬಲ ಇದೆ. ನಿಮಗೆ ಪ್ರಾಮಾಣಿಕವಾಗಿ ಕೆಲಸ ಮಾಡಿ. ನಿಮ್ಮ ಕೆಲಸಕ್ಕೆ ನಾವು ಒಡ್ಡಿ ಬರೋದಿಲ್ಲ. ಕಾನೂನು ಚೌಕಟ್ಟಿನಲ್ಲಿ ಕೆಲಸ ಮಾಡಿದಾಗ ಯಾವ ರೀತಿಯಲ್ಲಿ ನಮಗೆ ತೊಂದರೆ ಕೊಟ್ಕೊಂಡು ಹೊರಟಿದ್ದಾರೆ ನೋಡ್ತಾ ಇದ್ದೇವೆ. ಏನ್ ಬಿಜೆಪಿಯವರು ಹರಿಶ್ಚಂದ್ರ ಮಕ್ಕಳ ಇವರು ಕರ್ನಾಟಕನ 5 ವರ್ಷ ನಡೆಸಬೇಕಾದ್ರೆ ಯಾವ ರೀತಿ ಲೂಟಿ ಹೊಡೆದಿದ್ದಾರೆ ದಾಖಲೆ ಸಮೇತ ಈ ನಾಡಿನ ಜನತೆ ಮುಂದೆ ಇಟ್ಟಿದ್ದೇವೆ. ಯಾವ ಇನ್ಸ್ಟಿಟ್ಯೂಷನ್ ಗಳನ್ನ ಮಾರಾಟದ ವಸ್ತುಗಳನ್ನಾಗಿ ಪರಿವರ್ತನೆ ಮಾಡಿ ಆ ಇನ್ಸ್ಟಿಟ್ಯೂಷನ್ ಅಲ್ಲಿ ಕೆಲಸ ಮಾಡತಕ್ಕಂಥವ್ರನ್ನ ಖರೀದಿ ಮಾಡಿ ಇವತ್ತು ಅವರು ರಕ್ಷಣೆ ಪಡ್ಕೊಂಡಿದ್ದಾರೆ. ಇದನ್ನ ನಾವು ಹೊರಗಡೆ ಹೇಳ್ತಕ್ಕಂಥದ್ದಕ್ಕೆ ಈ ದೇಶದ ವ್ಯವಸ್ಥೆ ಒಳಗೆ ಸಾಧ್ಯ ಇಲ್ಲ. ನೋಡಿದ್ದೇವೆ ಇದನ್ನು. ಇವತ್ತು ಅದರ ಹಿನ್ನೆಲೆಯಲ್ಲಿ ಈ ದೇಶಕ್ಕೆ ನಾನು ಯಾಕೆ ಕೇಳ್ತಾ ಇದ್ದೇನೆ, ನಿಮಗೆ 28ಕ್ಕೆ 28 ಸ್ಥಾನಗಳನ್ನ ಬೆಂಗಳೂರು ನಗರದಲ್ಲಿ ಇವತ್ತು ನಿಮಗೆ ಹೇಳ್ತೇನೆ, ಬೆಂಗಳೂರಿನ ಕಾರ್ಯಕರ್ತ ಬಂಧುಗಳಿಗೆ ನೀವೆಲ್ಲ ಸರಿಯಾದ ರೀತಿ ಕೆಲಸವನ್ನು ಮಾಡಿದ್ರೆ 4ಕ್ಕೆ 4 ಲೋಕಸಭಾ ಕ್ಷೇತ್ರದಲ್ಲಿ ಈ ಚುನಾವಣೆಯಲ್ಲಿ ಗೆಲ್ತೀರಿ. ಅಣ್ಣ ತಮ್ಮಂದ ತರ ನೀವು ಕೆಲಸ ಮಾಡಿ ನನ್ನ ಜೆಡಿಎಸ್ ನ ಮತ್ತು ಕಾಂಗ್ರೆಸ್ ನ ಆತ್ಮೀಯ ಮಿತ್ರರು ಸ್ನೇಹಿತರು ನೋಡೋಣ. ಈ ಚುನಾವಣೆ ದೇಶದಲ್ಲಿ ಪರಿವರ್ತನೆ ತರಲಿಕ್ಕೆ ರಾಹುಲ್ ಗಾಂಧಿ ಅವರ ನೇತೃತ್ವದಲ್ಲಿ ಇವತ್ತು ನಮ್ಮ ಕಾಂಗ್ರೆಸ್ ನಾಯಕರು ಇಡೀ ದೇಶದಲ್ಲಿ ಹೋರಾಟವನ್ನು ಮಾಡ್ತಾ ಇದ್ದೀರಿ. ಜೊತೆಗೂಡಿ ಕೆಲಸ ಮಾಡೋಣ. ಈ ರೀತಿಯ ಭ್ರಷ್ಟ ವ್ಯವಸ್ಥೆಗಳು, ಈ ರೀತಿಯ ಒಂದು ಇನ್ಸ್ಟಿಟ್ಯೂಷನ್ಗಳನ್ನ ಇವತ್ತು ದುರ್ಬಳಕೆ ಮಾಡಿ ಎದುರಾಳಿಗಳನ್ನ ಬಗ್ಗು ಬಡಿತೀವಿ ಅಂತಕ್ಕಂಥ ಈ ರೀತಿಯ ಕೆಟ್ಟ ರಾಜಕಾರಣಕ್ಕೆ ಇತಿಹಾಸವನ್ನು ಆಡಲಿಕ್ಕೆ ನೀವೆಲ್ಲ ಇವತ್ತು ಒಂದಾಗಿ ಹೊರಡಬೇಕು. ಆ ಅಧಿಕಾರಿಗಳಿಗೆ ಸೂಚನೆ ಕೊಡ್ತೇನೆ. ಇದು ಸಾಂಕೇತಿಕವಾಗಿ ಮಾಡಿರ್ತಕ್ಕಂಥ ಒಂದು ಪ್ರತಿಭಟನಾ ಕಾರ್ಯಕ್ರಮ. ಪ್ರಾಮಾಣಿಕವಾಗಿ ಕೆಲಸವನ್ನು ಮಾಡಿ. ಚುನಾವಣೆ ಸಂದರ್ಭದಲ್ಲಿ 20 ಕಡೆ 30 ಕಡೆ ಇಲ್ಲಿವರೆಗೆ ಏನ್ ಮಾಡ್ತಾ ಇದ್ರಿ? ನಿಮ್ನ ಯಾರು ಹಿಡ್ಕೊಂಡಿದ್ದರು? ನಾವು ಹಲವಾರು ರೈಡ್ಗಳನ್ನು ನೀವು ಮಾಡಿದ್ದೀರಿ. ಎಂದು ನಾವು ಪ್ರತಿಭಟನೆ ಮಾಡಿಲ್ಲ, ಎಂದು ನಾವು ಪ್ರತಿಕ್ರಿಯೆಗಳನ್ನು ಕೊಟ್ಟಿಲ್ಲ. ಆದ್ರೆ ಚುನಾವಣೆ ನಡೆಯತಕ್ಕಂಥ ಸಂದರ್ಭದಲ್ಲಿ ಕೆಲವೇ ಪಕ್ಷಗಳನ್ನ ಗುರಿ ಇಟ್ಟು ನೀವು ಕೆಲವೇ ಪಕ್ಷಗಳ ಅಭಿಮಾನಿಗಳನ್ನ ನೀವು ದಾಳಿ ಮಾಡೋದಾದ್ರೆ ಕನಕಪುರಕ್ಕೆ ಹೋಗ್ತೀರಿ, ತಾಲೂಕು ಕಚೇರಿಯಲ್ಲಿ ಇವತ್ತು ದಾಳಿ ಮಾಡ್ಕೊಂಡು ಕೂತಿದ್ದೀರಿ. ತಾಲೂಕು ಕಚೇರಿ ಒಳಗೆ ಎಷ್ಟು ಬಾರಿ ಬೇಕು ನಿಮಗೆ ದಾಖಲೆಗಳನ್ನ ಇವತ್ತು ಕಂಡುಹಿಡಿಯಲಿಕ್ಕೆ?
ಎಷ್ಟು ಬಾರಿ ಡಿ ಕೆ ಶಿವಕುಮಾರ್ ಅವರನ್ನ ಕರೆದು ಅವರನ್ನ ಇವತ್ತು ತನಿಖೆಗೆ ಒಳಪಡಿಸಿದ್ದೀರಿ. ಈಗ ನಿಮ್ಮ ಹತ್ರ ಮಾಹಿತಿಗಳಿಲ್ಲ. ಇವತ್ತು ಯಾತಕ್ಕಪ್ಪ ಕನಕಪುರದ ತಾಲೂಕು ಕಚೇರಿಗೆ ಹೋದ್ರಿ ರೈಡ್ ಮಾಡ್ಲಿಕ್ಕೆ? ಅಲ್ಲೆಲ್ಲೋ ಹಾಸನದಲ್ಲಿ ಲೋಕೋಪಯೋಗಿ ಇಲಾಖೆಯ ಅಧಿಕಾರಿ ಮನೆ ಮೇಲೆ ರೈಡ್ ಮಾಡಿ ಪರವಾಗಿಲ್ಲ, ಕಚೇರಿಗೆ ಹೋಗ್ಬಿಟ್ಟು ರೈಡ್ ಮಾಡಿ ಯಾವ ದಾಖಲೆಗಳನ್ನು ವಶಪಡಿಸ್ಕೊಂಡಿದ್ದೀರಪ್ಪ? ಹೇಳಿ ಜನಗಳ ಮುಂದೆ. ಹೊಸ ಸಂಸ್ಕೃತಿಗಳು ಇವೆ. ಬರಬೇಕು ಬಾಲಕೃಷ್ಣ ಅವರು ನಮ್ಮ ವಿಧಾನಸೌಧ ನನ್ನ ಕಚೇರಿಯಲ್ಲಿರ್ತಕ್ಕಂಥ ಅಧಿಕಾರಿಗಳ ಕಚೇರಿಗೂ ಬನ್ನಿ ಸ್ವಾಮಿ. ಬರೀ ಲೋಕೋಪಯೋಗಿ ಕಚೇರಿನಲ್ಲಿ ಇವತ್ತು ಏನ್ ರೈಡ್ ಮಾಡ್ಕೊಂಡಿದ್ದೀರಿ? ಯಾರು ನಿಮಗೆ ಅಧಿಕಾರ ಕೊಟ್ಟಿರ್ತಕ್ಕಂಥವ್ರು ಈ ರೀತಿಯ ಸ್ವೇಚ್ಛಾಚಾರದ ತನಿಖೆಯನ್ನು ನಡೆಸ್ತಕ್ಕಂಥದ್ದಕ್ಕೆ? ನಿಮಗೆ ರಾಜ್ಯ ಸರ್ಕಾರದ ಸಂಘರ್ಷ ಕೇಳಿದ್ದೀರಾ? ಪ್ರಾರಂಭ ಮಾಡ್ತೀವಿ. ಸಿದ್ದರಾಮಯ್ಯ ಹೇಳಿದಾಗ ನಮ್ಮ ಎಸಿಬಿಯ ಒಂದು ತನಿಖಾ ತಂಡ ಏನಿದೆ, ಕೇಂದ್ರ ಸರ್ಕಾರದ ಅಧಿಕಾರಿಗಳಿಗೆ ಏನು ಇನ್ಕಮ್ ಟ್ಯಾಕ್ಸ್ ಅಲ್ಲಿ ಇದ್ದೀರಿ, ನೀವೇನು ಹರಿಶ್ಚಂದ್ರ ಮಕ್ಕಳ? ನೀವು ಯಾರ್ಯಾರ ಎಷ್ಟೆಷ್ಟು ವಸೂಲಿ ಮಾಡ್ತೀರಿ ನಮಗೇನು ಗೊತ್ತಿಲ್ವಾ? ನೀವು ಸೆಟ್ಲ್ ಮಾಡ್ಲಿಕ್ಕೆ ರೈಡ್ ಮಾಡಿ ಸೆಟ್ಲ್ ಮಾಡ್ತೀರಲ್ಲ ಅವ್ರ ಅಸೆಟ್ ಅನ್ನ, ಏನ್ ಕಾನೂನುಬದ್ಧವಾಗಿ ಮಾಡ್ತಾ ಇದ್ದೀರಾ ನೀವು ಅಲ್ಲಿ ಕೂತ್ಕೊಂಡಲ್ಲಿ? ಏನೇನು ಸೆಟ್ಲ್ಮೆಂಟ್ ಮಾಡ್ತೀರಿ ಗೊತ್ತಿದೆ? ಯಾವ ರೀತಿ ಹಣ ಹೊಡೆದು ಅಕ್ರಮವಾಗಿ ನೀವು ಏನ್ ಇನ್ಕಮ್ ಟ್ಯಾಕ್ಸ್ ಅಂದ್ರೆ ಏನು ದೇವರೊತ್ತು ತಿಳಿದು ಬಂದಿದ್ದೀರಾ ನೀವು? ಚುನಾವಣೆ ಸಂದರ್ಭದಲ್ಲಿ ಈ ರೀತಿ ದಬ್ಬಾಳಿಕೆ ಮಾಡಿ ನಮ್ಮನ್ನೇನಾದರೂ ಇವತ್ತು ಈ ಚುನಾವಣೆಯಲ್ಲಿ ಜೆಡಿಎಸ್ ನ ಕಾಂಗ್ರೆಸ್ ನ ಅಭ್ಯರ್ಥಿಗಳನ್ನ ಸೋಲಿಸಬಹುದು ಅಂತ ನೀವು ತಿಳ್ಕೊಂಡಿದ್ರೆ ಅದು ಯಾವ ಕಾರಣಕ್ಕೂ ಸಾಧ್ಯ ಇಲ್ಲ ಅಂತಕ್ಕಂಥದ್ದನ್ನ ಈ ಪ್ರತಿಭಟನಾ ಈ ಒಂದು ಎಚ್ಚರಿಕೆಯನ್ನ ಕೊಡ್ಲಿಕ್ಕೆ ಇವತ್ತು ನಾನು, ಸಿದ್ದರಾಮಯ್ಯ ಅವರು, ಪರಮೇಶ್ವರ್ ಅವರು, ಶಿವಕುಮಾರ್ ಅವರು, ದಿನೇಶ್ ಗುಂಡೂರಾಯರು, ಹಲವಾರು ನಮ್ಮ ಮಂತ್ರಿಮಂಡಲದ ಸದಸ್ಯರು ಬಂದಿರತಕ್ಕಂಥದ್ದು ನಿಮ್ಮ ನಡವಳಿಕೆಗಳನ್ನ ತಿದ್ಕೊಳ್ಳಿ ಅಂತಕ್ಕಂಥದ್ದು ಹೇಳಿಕೆ ಬಂದಿದ್ದೇನೆ. ಕಾನೂನುಬದ್ಧವಾಗಿ ನೀವೇನಾದ್ರೂ ಮಾಡಿ. ಸಣ್ಣ ಯಾವ ಪಾಪ ಏನು ಗೊತ್ತಿಲ್ಲ ಇರೋ ಅಲ್ಲೆಲ್ಲ ಚನ್ನರಾಯಪಟ್ಟಣದಲ್ಲಿ ಯಾವ್ದೋ 1 ಲಕ್ಷದ 2 ಲಕ್ಷದ ಕೆಲಸ ಮಾಡ್ಕೊಂಡಿರ್ಬೇಕು. ರೇವಣ್ಣ ದುಡ್ಡಿದ್ದವ ನಮ್ಮ ಮನೆಯಲ್ಲಿ ಅಂತ ಬಂದಿದ್ದೀರಾ ಅಲ್ವೇ? ಪುಟ್ಟರಾಜ ಮನೆ ಒಳಗೆ ಕುಮಾರಸ್ವಾಮಿ ಮಂಡ್ಯ ಚುನಾವಣೆ ನಡೆಸಕ್ಕೆ, ಪಾಂಡವಪುರ ಚಿನ್ಕುಳ್ಳಿ ಒಳಗೆ ಕುಮಾರಸ್ವಾಮಿ ದುಡ್ಡು ತಗೊಂಡೋಗಿ ಇಟ್ಕೊಂಡವನೇ ಅಂತ ಬಂದಿದ್ದೀರಾ ಅಲ್ವಾ ಚೆಕ್ ಮಾಡ್ಲಿಕ್ಕೆ? ಎಷ್ಟೇ ಸಿಕ್ಕಪ್ಪ ಕುಮಾರಸ್ವಾಮಿ ದುಡ್ಡು? ಎಷ್ಟು ಸಿಕ್ಕಿದೆಯಪ್ಪ ದುಡ್ಡು ನಿಮಗೆ? ಇವೆಲ್ಲ ನಿಮ್ ಕ್ಲಾರಿಫಿಕೇಶನ್. ಏನ್ ಯಡಿಯೂರಪ್ಪನವ್ರದ್ದು ಎಲ್ಲೋ ಡೆಲ್ಲಿಲಿ ಬಂದ ತಕ್ಷಣ ಯಾವ ಡೈಲಿ ಕತೆ ನಿಮ್ಗೆ ಯಾರಪ್ಪ ಹೇಳಿದ್ರು ಕ್ಲಾರಿಫಿಕೇಶನ್ ಕೊಡಕದ್ನ? ನಿಮ್ಮನ್ನು ಕೇಳಿದ್ದಾರೆ ಯಾರು? ನೀವೇ ಕ್ಲಾರಿಫಿಕೇಶನ್ ಕೊಟ್ರಿ? ಏನೋ ಏಜೆಂಟ ನೀವು? ಯಡಿಯೂರಪ್ಪನವ್ರ ಏಜೆಂಟ್, ಬಿಜೆಪಿ ಏಜೆಂಟ್ ನೀವು? ಯಾವನಿಗೂ ಎದುರತಕ್ಕಂಥ ಪ್ರಶ್ನೆ ಇಲ್ಲ. ಕಾನೂನುಬದ್ಧವಾಗಿ ಕೆಲಸ ಮಾಡತಕ್ಕಂಥ ಅಧಿಕಾರಿಗಳಿಗೆ ಇವತ್ತು ಶಿರಸಾ ವಹಿಸಿ ನಮಸ್ಕಾರ ಮಾಡ್ತೀವಿ. ಕಾನೂನು ವಿರುದ್ಧವಾಗಿ ನಿಮ್ಮ ಅಧಿಕಾರ ದುರುಪಯೋಗ ಪಡಿಸ್ಕೊಂಡು ನೀವು ಇನ್ನೊಬ್ಬರಿಗೆ ಏನಾದರೂ ಹಿಂಸೆ ಕೊಡ್ತಕ್ಕಂಥದ್ದೇನಿದೆ ಅದನ್ನು ಪ್ರತಿಭಟಿಸ್ತಕ್ಕಂಥ ನೈತಿಕ ಶಕ್ತಿಯನ್ನ ಇನ್ನು ಇಟ್ಟುಕೊಂಡಿದ್ದೇವೆ. ಇದನ್ನ ಅಧಿಕಾರಿಗಳು ಅರ್ಥ ಮಾಡ್ಕೋಬೇಕಾಗುತ್ತೆ ಅಂತಕ್ಕಂಥ ಮಾತನ್ನ ಈ ಒಂದು ಸಂದರ್ಭದಲ್ಲಿ ಹೇಳ್ತಾ, ಇವತ್ತು ದೂರದರ್ಶನಗಳಲ್ಲಿ ಬಂದಿರತಕ್ಕಂಥ ನಮ್ಮ ಪ್ರತಿಭಟನೆ ಇದೆ ಅಂತಕ್ಕಂಥ ಒಂದು ಹಿನ್ನೆಲೆಯಲ್ಲಿ ಕಾರ್ಯಕರ್ತರು ಎರಡೂ ಪಕ್ಷಗಳ ಪ್ರಮುಖರು ಇವತ್ತಿನೇನು ಸಾಂಕೇತಿಕವಾಗಿ ತಾವೇ ಸ್ವಯಂ ಪ್ರೇರಿತರಾಗಿ ಬಂದಿದ್ದೀರಿ. ನಿಮ್ಮೆಲ್ಲರಿಗೆ ಪಕ್ಷಗಳ ಪರವಾಗಿ ಕಾಂಗ್ರೆಸ್ ಮತ್ತು ಜೆಡಿಎಸ್ ನ ಕಾರ್ಯಕರ್ತರಿಗೆ ನನ್ನ ಗೌರವಪೂರ್ವಕವಾದಂತಹ ವಂದನೆಗಳನ್ನು ಸಲ್ಲಿಸಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಬಂಧುಗಳೇ, ಗೌರವಾನ್ವಿತ ಮುಖ್ಯಮಂತ್ರಿಗಳೇ, ನಮ್ಮ ಮಾಜಿ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಅವರು, ಕುಮಾರಸ್ವಾಮಿ ಸಾಹೇಬರು, ಪರಮೇಶ್ವರ್ ಅವರು, ದಿನೇಶ್ ಅವರು ಮತ್ತೆಲ್ಲ ನನ್ನ ಮಂತ್ರಿಮಂಡಲದ ಎಲ್ಲ ನನ್ನ ಸಹೋದ್ಯೋಗಿಗಳು, ಶಾಸಕ ಮಿತ್ರರು, ಕಾರ್ಯಕರ್ತರೆಲ್ಲ ಸೇರಿದ್ದಾರೆ. ನಾನು ಅನೇಕ ವಿಚಾರಗಳನ್ನ ರಾಜ್ಯದ ಜನತೆ, ರಾಷ್ಟ್ರದ ಜನತೆಗೆ I want to share a lot of issues before the state and the central media also. But since I have been holding the issue in the court, I don't want to have the investigations which are going on. But one thing I would like to communicate to my official friends, media friends and the political friends. I have been always telling that injustice should not be flown from the seat of justice. Today I am going to tell that at any point of time,
there is a law in this country. But this constitutional institution should not be misused by the political machinery. I am sure, I am confident to tell that the political machinery, the BJP is used this constitutional offices and request the officers who have been working under a lot of pressure, I know that. But this is not a permanent solution to it. We all have to join to say this institution. Today, people will come, leaders will come, political parties will come. But institution has to stay. But time is coming out. Since I have been facing this lot of humiliation problem from the August 2nd. This is the second time in the history of Indian politics. In the Indian history of this income tax. Twice this CRPF has come to Karnataka. Once we came to my house and all my friends and my relatives and my supporters, and this is the second time. It is a shame on Indian democracy what is happening. We all have to condemn this. We will fight out for this. I am sure that we will get justice in the justice of law. ನಾನು ಬಹಳ ವಿಚಾರಗಳನ್ನು ಹಂಚಿಕೊಳ್ಬೇಕು ಅಂತ ಇದ್ದೇನೆ. ಸೂಕ್ತವಾದಂತಹ ಸಂದರ್ಭದಲ್ಲಿ ಸೂಕ್ತವಾದ ಕಾಲದಲ್ಲಿ ಅನೇಕ ಸತ್ಯಾಂಶಗಳು ಮೊನ್ನೆ ಏನು ಕೇಂದ್ರ ಸರ್ಕಾರದ ಮಂತ್ರಿಗಳು ಏನು ಮಾಧ್ಯಮದ ಮುಂದೆ ನಿಂತ್ಕೊಂಡು ಅವರು ಮಾತಾಡಿದ್ರು, ಏನು ಪ್ರೆಸ್ ಕಾನ್ಫರೆನ್ಸ್ ಮಾಡಿದ್ರು, ಏನು ಬಿಜೆಪಿ ನಾಯಕರು ಪ್ರೆಸ್ ಕಾನ್ಫರೆನ್ಸ್ ಮಾಡಿದ್ರು, ವಿವಿಧ ನಾಯಕರುಗಳು ಏನು ಸಂದರ್ಭದಲ್ಲಿ ಸಂವಾದಗಳನ್ನ ನಡೆಸಿದ್ದಾರೆ, ಟಿವಿಗಳೆಲ್ಲ ಬಂದಿದೆ, ಏನು ಕಿಡ್ನಾಪ್ ಕೇಸ್ಗಳೆಲ್ಲ ಆಗಿದೆ, ಇವೆಲ್ಲ ಕೂಡ ಸತ್ಯಾಂಶ ಯಾರು ಕೂಡ ಮುಚ್ಚಾಕ್ಲಿಕ್ಕೆ ಸಾಧ್ಯ ಇಲ್ಲ. ಸೊ ಸತ್ಯಾಂಶ ಯಾವ್ದಾದ್ರು ಒಂದು ಸಂದರ್ಭದಲ್ಲಿ ಬರ್ತದೆ. ಯಾರು ಲೀಡರ್ಗಳಲ್ಲಿ ಹೆಸರನ್ನ ಏನು ವಿಷಯ ಬಂದಿದ್ದಲ್ಲ, ಯಾರು ಕೂಡ ಸುಳ್ಳನ್ನ ಮುಚ್ಚಲಿಕ್ಕೆ ಸಾಧ್ಯ ಇಲ್ಲ. ಇದೆಲ್ಲ ಓಪನ್ ಸೀಕ್ರೆಟ್, ಎಲ್ಲ ಚರ್ಚೆಗೆ ಬಂದಿತ್ತು. ಶಾಸಕರ ಬೆಂಕಿ ಇರ್ಬೋದು, ಆಪರೇಷನ್ ಲೋಟಸ್ ಇರ್ಬೋದು, ಎಲ್ಲ ವಿಚಾರಗಳು ಕೂಡ ಈ ರಾಜ್ಯದಲ್ಲಿ ನಡೆದಂತ ವಿಚಾರ. ಸೊ ಆದ್ರಿಂದ ಇದಕ್ಕೆ ಯಾವ್ದಾದ್ರು ಒಂದು ಸಂದರ್ಭದಲ್ಲಿ ಅನೇಕ ಹತ್ರ ಬರ್ತಾ ಇದೆ, ವಿಚಾರಗಳನ್ನ ಜನರ ಮುಂದೆ ಇಡುವಂತ ಸಂದರ್ಭ ಬರ್ತದೆ. ನ್ಯಾಯಾಲಯದಲ್ಲಿ ಪ್ರಕರಣಗಳು ಇರೋದ್ರಿಂದ ನ್ಯಾಯಾಲಯಕ್ಕೆ ಗೌರವವನ್ನು ಕೊಟ್ಬಿಟ್ಟು ಇವತ್ತು ತಲೆ ಬಾಗಿಸಿ ನನ್ನ ಮಾತನ್ನ ಈ ಸಂದರ್ಭದಲ್ಲಿ ನಿಲ್ಲಿಸಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಬೇರೆ ಸಂದರ್ಭದಲ್ಲಿ ಬಂದು ಈ ರಾಜ್ಯದ ಜನತೆಗೆ ನಾನು ಈ ಅನೇಕ ವಿಚಾರಗಳನ್ನ ತಿಳಿಸಬೇಕು ಅಂತೇಳಿ ನಾನು ಭಾವನೆ ಮಾಡಿಕೊಂಡಿದ್ದೇನೆ. ಮತ್ತೆ ನಾನು ಮಾತಾಡ್ತೇನೆ. ಈ ಅವಕಾಶ ಕೊಟ್ಟದಕ್ಕೆ ನಿಮ್ಮೆಲ್ಲರೂ ಕೂಡ ನನ್ನ ನಮಸ್ಕಾರ. संजीव जी